ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ವಾಹಿನಿಯು ಭಗವದ್ಗೀತೆಯ ಪಾರಾಯಣ ಪ್ರವಚನವನ್ನು ಒಂದು ಮಾಲಿಕೆ ಅಂದರೆ ಒಂದು ಸೀರಿಯಲ್ ರೂಪವಾಗಿ ನಮ್ಮೆಲ್ಲರಿಗೂ ಕೂಡ ನೀಡುತ್ತಿದ್ದಾರೆ. ಭಗವದ್ಗೀತಾ ಉಪನಿಷತ್ತುಗಳ ಸಾರ ಅಂತ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಅಂತ ಒಂದು ಮಾತು. ತದರ್ಥ ಗೀತಾ ಸುಗೀತಾ ಕರ್ತವ್ಯ, ಭಗವದ್ಗೀತೆ ಒಂದಿದ್ದರೆ ಸಾಕು. ಅಂದರೆ ಭಗವದ್ಗೀತೆಯನ್ನು ಒಂದಾಗಿ ನೀವು ಮನೆಯಲ್ಲಿದ್ದು ಓದಿ ತದರ್ಥವನ್ನು ತಿಳ್ಕೊಂಡ್ರೆ ಸಾಕು, ಈ ಜೀವನ ಧನ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಕಿಮನ್ಯೈ ಶಾಸ್ತ್ರವಿಸ್ತರೈ, ದೊಡ್ಡದಾದ ಶಾಸ್ತ್ರಗಳಲ್ಲೆಲ್ಲ ಕೂಡ ಪುರಾಣಗಳು ಅಥವಾ ಮಹಾಭಾರತ, ರಾಮಾಯಣ, ಇನ್ನು 4 ವಿಧವಾದ ವೇದಗಳು ಕೂಡ ಓದಬೇಕಾಗಿಲ್ಲ. ಭಗವದ್ಗೀತೆ ಒಂದೇ ಒಂದು ಶ್ರದ್ಧೆಯಿಂದ ನೀವು ಓದಿ ಅದರ ಅರ್ಥವನ್ನು ತಿಳ್ಕೊಂಡ್ರೆ ಸಾಕು ಎಂಬುದೇ ಅದರ್ಥ. ಇವತ್ತಿನ 7ನೇ ಅಧ್ಯಾಯದ ಪಾರಾಯಣವನ್ನು ನಾವೆಲ್ಲರೂ ಕೂಡ ಮಾಡೋಕ್ಕೂ ಮುಂಚೆ ಶ್ರೀ ಗುರು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ವೆಂಕಟೇಶ್ವರ ಸ್ವಾಮಿ ಕಲಿಯುಗದಲ್ಲಿ ವರದೈವ. ಅದು ಕನ್ನಡಿಗರಿಗಂತೂ ತಿಮ್ಮಪ್ಪ ಸ್ವಾಮಿ ಅಂತ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿ ಇಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ಸ್ವಾಮಿರವರ ಒಂದು ಮೆಟ್ಲೋತ್ಸವ ಮುಂತಾದ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಕ್ಷಣವ ಮಾತ್ರ ದರ್ಶನವನ್ನು ಪಡೆದು ಕೃತಾರ್ಥರಾಗ್ತಾ ಇದ್ದಾರೆ. ಅಂಥ ಒಂದು ಶ್ರೀನಿವಾಸ ಸ್ವಾಮಿರವರ ಪ್ರಾರ್ಥನೆಯಿಂದ ಮತ್ತೊಮ್ಮೆ ಶುರು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಯಾವುದೇ ಒಂದು ಪ್ರಯೋಜನ ಇಲ್ಲದೆ ಇದ್ದರೆ ಯಾರೂ ಕೂಡ ಯಾವ ಕೆಲಸನೂ ಮಾಡಲ್ಲ, ಹೌದಾ ಅಲ್ವಾ? ಯಾಕೆಂದರೆ ನಾವು ಯಾವುದೊಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ, ಈಗ ಇವತ್ತು ತಾವೆಲ್ಲ ಕೂಡ ಪಾರಾಯಣ ಮಾಡ್ತಾ ಇದ್ದೀರಂದರೆ ಶ್ರೀಕೃಷ್ಣ ಪರಮಾತ್ಮರ ಒಂದು ಅನುಗ್ರಹವನ್ನು ಬಯಸಿ ಈ ಭಗವದ್ಗೀತಾ ಪಾರಾಯಣವನ್ನು ಮಾಡ್ತಾ ಇದ್ದೀರಿ. ಸಂಕಲ್ಪವನ್ನು ಮಾಡಿ ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ
ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲ ಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲ ಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲ ಕೃಷ್ಣ ಪ್ರೀತ್ಯರ್ಥಂ ಶ್ರೀ ಗೋಪಾಲ ಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಶ್ರೀಮದ್ ಭಗವದ್ಗೀತಾಯಾಃ ಸಪ್ತಮೋಧ್ಯಾಯ ಸಪ್ತಮೋಧ್ಯಾಯ ಅಂತರ್ಗತ ಶ್ಲೋಕ ಪಾರಾಯಣಂ ಅಂತರ್ಗತ ಶ್ಲೋಕ ಪಾರಾಯಣಂ ತಥಾ ತಥಾ ಭಗವದ್ಗೀತಾ ಶ್ರವಣಂಚ ಭಗವದ್ಗೀತಾ ಶ್ರವಣಂ ಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಈಗ ದಶಾವತಾರಗಳಲ್ಲಿ ಎಲ್ಲ ಅವತಾರಗಳು ಒಂದು, ಆದರೆ ಶ್ರೀಕೃಷ್ಣ ಪರಮಾತ್ಮರ ಅವತಾರವೇ ಬಹು ಅತ್ಯದ್ಭುತವಾದ ಅವತಾರ. ಅದಕ್ಕೆ ಮುಂಚೆ ಎಷ್ಟೇ ಅವತಾರಗಳು ಶ್ರೀಮನ್ನಾರಾಯಣನು ಈ ಅವತಾರ ರೂಪ ಪುರುಷನಾಗಿ ಬಂದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ನೀಡಿರುವಂತಹ ಒಂದು ಕೊಡುಗೆ ಈ ಕಲಿಯುಗಕ್ಕೆ ಮತ್ಯಾವ ಅವತಾರ ಪುರುಷರು ಕೂಡ ನೀಡಿಲ್ಲ. ಅಂತಹ ಒಂದು ಅತ್ಯದ್ಭುತವಾದ ಅವತಾರ ಪುರುಷನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಶಂಶನೀಯಂ ಕಂಸಾಂತಕಂ ಶಂಶನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ಭಗವದ್ಗೀತೆಯಲ್ಲಿ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ಅಂತ ಒಂದು ಪ್ರಾರ್ಥನಾ ಶ್ಲೋಕ ಇದೆ. ತದನುಸಾರವಾಗಿ ಈ ಭಾರತದಲ್ಲಿ ಈ ಭಗವದ್ಗೀತಾ ಎಂಬುದು ಅತ್ಯದ್ಭುತವಾದ ಒಂದು ಪರ್ವ. ಅಂಥ ಒಂದು ಭಗವದ್ಗೀತೆಯ ಧ್ಯಾನವನ್ನು, ಪ್ರಾರ್ಥನೆಯನ್ನು ನಾವು ಮಾಡಲೇಬೇಕಾಗುತ್ತೆ ಅಂತ ಹೇಳಿ ಈಗ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತತ್ ಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸ ಮುನಿಗಳ ಪ್ರಾರ್ಥನೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ನಂತರ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಗೂಢಾರ್ಥವನ್ನು ಹೇಳಿ ನಮ್ಮೆಲ್ಲರೂ ಕೂಡ ಉಪದೇಶ ಮಾಡಿದ್ದಾರೆ. ಅದನ್ನು ನಮ್ಮ ಆಚಾರ್ಯರು ಸುಲಭವಾಗಿ ಸರಳವಾಗಿ ಪಂಡಿತರಿಗೂ ಪಾಮರರಿಗೂ ಇಬ್ಬರಿಗೂ ಕೂಡ ಅರ್ಥ ಆಗೋ ತರಹ ಒಂದು ಪ್ರವಚನೆಯನ್ನು ಈಗ ಮಾಡಲಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಸ್ವಾಗತವನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾದ ಕಲಿಯುಗ ಪ್ರತ್ಯಕ್ಷ ದೈವನಾದ ಶ್ರೀ ವೆಂಕಟೇಶ್ವರ ದೇವರ ದಿವ್ಯಾನುಗ್ರಹ ವಿಶೇಷದಿಂದ ಶ್ರೀಮದ್ ಭಗವದ್ಗೀತೆಯ ಯಥಾವತ್ತಾದಂತಹ ಅರ್ಥವು ಎಲ್ಲರಿಗೂ ತಿಳಿದು ಬರಬೇಕು ಎನ್ನುವ ಸದುದ್ದೇಶದಿಂದ ತಿರುಮಲ ತಿರುಪತಿ ದೇವಸ್ಥಾನದವರು ನಿರ್ವಹಿಸುವಂತಹ ಈ ಗೀತಾ ಜ್ಞಾನ ಯಜ್ಞ ಕಾರ್ಯಕ್ರಮದಲ್ಲಿ ನಾವು ಜ್ಞಾನ ವಿಜ್ಞಾನ ಯೋಗ ಎನ್ನುವಂತಹ 7ನೇ ಅಧ್ಯಾಯದ ಅನೇಕ ವಿಷಯಗಳನ್ನು ಪ್ರಸ್ತಾವನೆ ಮಾಡಿಕೊಂಡ್ವಿ. ಹಿಂದಿನ ಭಾಗದಲ್ಲಿ ಪರಮಾತ್ಮ ಹೇಳಿದ ಮಮ ಮಾಯಾ ದುರತ್ಯಯ, ದೈವೀ ಹ್ಯೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ. ಇದ್ದ ಪ್ರತಿಯೊಬ್ಬ ಜೀವನೂ ಕೂಡ ನನ್ನನ್ನು ಸರಿಯಾಗಿ ತಿಳಿದುಕೊಳ್ಳಲಾರ. ಕಾರಣ ಏನು ಅಂತಂದರೆ ನನ್ನ ಮಾಯೆ, ನನ್ನವಳೇ ಆದಂತಹ ನನ್ನ ಅಧೀನಲಾದಂತಹ ದುರ್ಗಾದೇವಿಯಿಂದ ಪ್ರಚೋದಿತವಾಗಿ ಒಂದು ವಿಶಿಷ್ಟವಾದಂತಹ ಆವರಣದಿಂದ ಕೂಡಿದವನಾಗಿ ನನ್ನನ್ನು ಸಾಮಾನ್ಯ ವ್ಯಕ್ತಿಯು ಸರಿಯಾಗಿ ತಿಳಿಯಲಾರ. ಹಾಗಿದ್ದರೆ ಪರಮಾತ್ಮನನ್ನು ಯಾರೂ ತಿಳಿಯಲಾರರೆ ಅನ್ನುವುದಕ್ಕೆ ಪರಮಾತ್ಮ ಮುಂದಿನ ವಾಕ್ಯದಲ್ಲಿ ತಾನು ನಿರೂಪಣೆ ಮಾಡಿದ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ಯಾರಾದರೆ ನನ್ನನ್ನು ಶರಣ ಕೋರುತ್ತಾರೋ ಅವರು ಈ ಮಾಯೆಯನ್ನು ದಾಟಿ ನನ್ನ ಯಥಾರ್ಥವಾದಂತಹ ಜ್ಞಾನವನ್ನು ಪಡೀತಾರೆ. ಅದಕ್ಕಾಗಿಯೇ ನಮ್ಮ ಸನಾತನ ಸಂಪ್ರದಾಯದಲ್ಲಿ ದುರ್ಗಾದೇವಿಯ ಉಪಾಸನೆ ಬಹಳ ವಿಶಿಷ್ಟವಾಗಿದೆ.
ಅದು ಕೂಡ ಸಾಯಂಕಾಲದ ಹೊತ್ತು. ಯಾಕೆಂದರೆ ತಮಸ್ಸು ಕತ್ತಲನ್ನು ನಾವು ಅಜ್ಞಾನಕ್ಕೆ ಹೋಲಿಸ್ತಾ ಇರ್ತೀವಿ. ಆ ಕತ್ತಲು ಬರುವ ಕಾಲದಲ್ಲಿ ನಮಗೆ ಎಷ್ಟೋ ವಿಧವಾದಂತಹ ಅಧರ್ಮದ ಕಾರ್ಯಗಳನ್ನು ಮಾಡುವ ಪ್ರಚೋದನೆ ಮನಸ್ಸಿಗೆ ಉಂಟಾಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಆ ಹೊತ್ತಿಗೆ ಎಂತಹ ಆ ಹೊತ್ತಿಗಾಗಲಿ ಯಾವಾಗೇ ಆಗಲಿ ಇಡೀ ದಿನದಲ್ಲಿ ಯಾವ ಕ್ಷಣದಲ್ಲೂ ಕೂಡ ಅಧರ್ಮದ ಪ್ರಚೋದನೆಯಾಗಬಾರದು, ಅಧರ್ಮದ ಬುದ್ಧಿ ಬರಬಾರದು, ಸದ್ಬುದ್ಧಿಯೇ ಇರಬೇಕು, ಇರುವಂತಹ ನಮ್ಮಲ್ಲಿರುವ ಎಲ್ಲ ಮಾಯೆಯೂ ತೊಲಗಿ ಹೋಗಬೇಕು ಎನ್ನುವ ಸದುದ್ದೇಶದಿಂದಲೇ ವಿಹಿತವಾದಂತಹ ದುರ್ಗಾದೇವಿಯ ಉಪಾಸನೆ ನಮ್ಮ ಸನಾತನ ಸಂಪ್ರದಾಯದಲ್ಲಿ ಇದೆ. ಅಂತಹ ದುರ್ಗಾದೇವಿ ನಮಗೆಲ್ಲರೂ ಕೂಡ ತನ್ನ ಮಾಯೆಯನ್ನು ಸರಿಸಿ ಪರಮಾತ್ಮನ ಸುಜ್ಞಾನವನ್ನು ನೀಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ಇನ್ನು ಪರಮಾತ್ಮ ಮುಂದಿನ ಶ್ಲೋಕವನ್ನು ತಾನು ಮುಂದಿನ ಶ್ಲೋಕಕ್ಕೆ ಹೇಳುವಾಗ ಚಿಕ್ಕ ಅವತರಣಿಕೆಯನ್ನು ನೀಡ್ತಾನೆ ಪರಮಾತ್ಮ. ಹಾಗಿದ್ದರೆ ಪರಮಾತ್ಮ ಯದಿ ತ್ವತ್ ಪ್ರತಿಪತ್ತಿ ಮಾಯಾತರಣೋಪಾಯ ತರ್ಹಿ ತ್ವಾಂ ಪ್ರಪದ್ಯ ಸರ್ವೇ ಕಿಮಿತಿ ಮಾಯಾಂ ನ ಅತ್ಯಾಯಯನ್. ಪರಮಾತ್ಮ ಮಾಯೆಯನ್ನು ದಾಟಿ ನಿನ್ನನ್ನು ಜ್ಞಾನ ಮಾಡಿಕೊಳ್ಳುವುದಾದರೆ ಯಾಕೆ ಯಾರು ಎಲ್ಲರೂ ಕೂಡ ಮಾಯಾತರಣವನ್ನು ಮಾಡಿಕೊಂಡು ನಿನ್ನನ್ನು ಸರಿಯಾಗಿ ತಿಳಿತಾ ಇಲ್ಲ? ಎಲ್ಲರೂ ಕೂಡ ನಿನ್ನನ್ನು ಶರಣಾಗತರಾಗಬಹುದು, ನೀನು ಅನುಗ್ರಹ ಮಾಡ್ತಿ, ನೀನು ಅನುಗ್ರಹ ಮಾಡಿದ್ದಕ್ಕಾಗಿ ಎಲ್ಲರೂ ಕೂಡ ನಿನ್ನನ್ನು ಸರಿಯಾಗಿ ತಿಳಿದುಕೊಳ್ಳಬಹುದಲ್ಲ ಅಂತ ಪ್ರಶ್ನೆ ಮಾಡಿಕೊಂಡಾಗ ಅವಾಗ ಪರಮಾತ್ಮ ಹೇಳ್ತಾನೆ, ನನ್ನನ್ನು ಎಂತಹ ಜನ ತಿಳಿದುಕೊಳ್ಳುವುದಿಲ್ಲ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯೆಯಾಪಹೃತಜ್ಞಾನಾಃ ಆಸುರಂ ಭವಮಾಶ್ರಿತಾಃ. ಅರ್ಜುನ, ಕಂಡವರು ನನ್ನನ್ನು ತಿಳಿಯಲು ಸಾಧ್ಯವಿಲ್ಲ. ನನ್ನನ್ನು ತಿಳಿಯಲು ವಿಶಿಷ್ಟವಾದಂತಹ ಯೋಗ್ಯತೆ ಇರಬೇಕು. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ದುಷ್ಕೃತಿನಃ ಪಾಪಶೀಲಾಃ ಅತಯೇವ ಮೂಢಾಃ ವಿವೇಕಹೀನಾಃ. ದುಷ್ಕೃತಿನಃ ಪಾಪವನ್ನೇ ಮಾಡುವಂತಹ ಸ್ವಭಾವವುಳ್ಳವರು, ಅಂತಹವರು ನನ್ನನ್ನು ತಿಳಿಯಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಅವರೇ ಮೂರ್ಖರಾಗ್ತಾರೆ. ವಿವೇಕಹೀನಾಃ ವಿಚಾರದ ಹೀನರಾಗ್ತಾರೆ. ಅತಯೇವ ನರಾಧಮಾಃ, ಅಂತಹ ನರಾಧಮರು ನನ್ನನ್ನು ತಿಳಿಯೋದಿಲ್ಲ. ಪರಮಾತ್ಮ ಹೇಳ್ತಾನೆ, ಯಾಕೆ ಅಂತಂದರೆ ಮಾಯೆಯಾಪಹೃತ ಜ್ಞಾನಾಃ, ಮಾಯೆಯ ಕಾರಣದಿಂದಾಗಿ ತಮ್ಮ ಜ್ಞಾನವನ್ನು ಕಳೆದುಕೊಂಡವರಾಗಿ ಎನ್ನುವುದಾಗಿ ಪರಮಾತ್ಮ ಇಲ್ಲಿ ತಿಳಿಸಿದ. ಅದಕ್ಕೆ ಪರಮಾತ್ಮ ಈ ಮಾಯಾ ಶಬ್ದಕ್ಕೆ 2 ಅರ್ಥಗಳನ್ನು ತಿಳಿಸ್ತಾರೆ. ಒಂದು ಅರ್ಥ ಪರಮಾತ್ಮನ ಇಚ್ಛಾ ವಿಶೇಷ ಅಂತ ಹೇಳ್ತಾರೆ. ಪರಮಾತ್ಮನ ಇಚ್ಛೆಯಿದೆ, ಆ ಇಚ್ಛೆಯ ಅನುಗುಣವಾಗಿ ನಮ್ಮ ಮೇಲೆ ಮಾಯೆಯು ಆವರಿಸಿದೆ. ದುರ್ಗಾದೇವಿಯಿಂದ ಪ್ರಚೋದಿತವಾದಂತಹ ಮಾಯೆಯು ನಮ್ಮ ಮೇಲೆ ಆವರಿಸಿದೆ, ಅದಕ್ಕೆ ನಮಗೆ ಜ್ಞಾನವಾಗ್ತಾ ಇಲ್ಲ, ಸುಜ್ಞಾನವಾಗ್ತಾ ಇಲ್ಲ. ಇದೊಂದು ಕಾರಣ. ಅದನ್ನೇ ಶಾಸ್ತ್ರದಲ್ಲಿ ಹೀಗೆ ಹೇಳ್ತಾರೆ. ಮಾಯಾ ಶಬ್ದಕ್ಕೆ ಅರ್ಥವನ್ನು ಮಹಾಮಾಯೇತ್ಯವಿದ್ಯೇತಿ ನಿಯತಿರ್ ಮೋಹಿನೀತಿ ಚ ಅವಿದ್ಯಾವಾಸನೇತ್ಯೇವಂ ತವೇಚ್ಛಾ ನಂತಕಥ್ಯತೆ. ಪರಮಾತ್ಮನ ಇಚ್ಛೆಯನ್ನೇ ಮಾಯೆ ಅಂತಲೂ ಕರೀತಾರೆ. ಯಾಕೆ? ಮಹಾಮಾಯಾ ಅಂತಲೂ ಕರೀತಾರೆ, ಅವಿದ್ಯಾ ಅಂತಲೂ ಕರೀತಾರೆ, ನಿಯತಿ ಅಂತ ಕರೀತಾರೆ, ಮೋಹಿನಿ ಅಂತ ಕರೀತಾರೆ, ಮತ್ತು ಅವಿದ್ಯಾ ವಾಸನಾ ಅಂತ ಹೀಗೆ ಪರಮಾತ್ಮನ ಇಚ್ಛೆಗಳಿಗೆ ಅನಂತವಾದಂತಹ ಹೆಸರುಗಳಿವೆ. ಅನಂತ ಕಥ್ಯತೆ. ಹೇ ಅನಂತ, ತವ ಇಚ್ಛಾ ಕಥ್ಯತೆ, ನಿನ್ನ ಇಚ್ಛೆಗಳನ್ನು ಹೀಗೆ ಕರೀತಾರೆ. ಯಾಕೆ ಮಹಾಮಾಯೆ ಅಂತ ಕರೀತಾರೆ? ಯಾವುದೋ ಒಂದು ಸಣ್ಣ ಸಂದರ್ಭದಲ್ಲಿ ತಾನು ನಮ್ಮನ್ನು ಮೋಹನ ಮಾಡುವುದು ಇದು ಮಾಯೆಯಾದರೆ, ಮಹಾಜ್ಞಾನಿಗಳಿಗೂ ಕೂಡ ಮೋಹನವನ್ನು ತಂದುಕೊಡುವಂತಹ ಆ ದೇವಿಯ ಒಂದು ವಿಶಿಷ್ಟವಾದಂತಹ ಶಕ್ತಿ ಪರಮಾತ್ಮನ ಇಚ್ಛೆ. ಪರಮಾತ್ಮನ ಶಕ್ತಿನೂ ಹೌದು, ಪರಮಾತ್ಮನ ಇಚ್ಛೆಯಿಂದ ಪ್ರಚೋದಿತವಾದ ದುರ್ಗಾದೇವಿಗೆ ಶಕ್ತಿ, ಅದನ್ನು ಮಹಾಮಾಯೆ ಅಂತ ಕರೀತಾರೆ. ಇನ್ನು ಅವಿದ್ಯಾ, ಅಜ್ಞಾನ. ಕೈಯಲ್ಲಿ ಪುಸ್ತಕ ಇದೆ, ಅಲ್ಲಿ ಅನೇಕ ವಾಕ್ಯಗಳೂ ಇವೆ, ಆ ವಾಕ್ಯಗಳಿಂದ ಸರಿಯಾಗಿ ಅರ್ಥ ಆಗುವ ಪ್ರಸಂಗವೂ ಇದೆ, ಹೇಳಿಕೊಡುವವರು ಇದ್ದಾರೆ, ಆದರೆ ಮನುಷ್ಯ ತಾನು ತಪ್ಪಾಗಿ ತಿಳಿತಾನೆ. ಇದನ್ನು ಅವಿದ್ಯಾ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗೆ ನಿಯತಿ, ನಾವು ಅಜ್ಞಾನದಲ್ಲೇ ನಾವು ಆಸಕ್ತರಾದಾಗ ಆ ಅಜ್ಞಾನದಲ್ಲೇ ನಮ್ಮನ್ನು ಪ್ರಚೋದನೆ ಮಾಡ್ತಾಳೆ ದುರ್ಗಾದೇವಿ. ಪರಮಾತ್ಮನ ಇಚ್ಛಾ ವಿಶೇಷ, ಅದಕ್ಕಾಗಿ ನಿಯತಿ ಎಂದು ಕರೀತಾರೆ. ಮೋಹಿನೀತಿ ಚ, ಕಣ್ಣಿಗೆ ಸ್ಪಷ್ಟವಾಗಿ ಪರಮಾತ್ಮ ಕಾಣಿಸ್ತಾ ಇದ್ದಾನೆ, ಆದರೆ ಇವನೇ ಪರಮಾತ್ಮ ಎನ್ನುವ ಜ್ಞಾನ ಬರುವುದಿಲ್ಲ. ಅಲ್ಲೊಂದು ಮೋಹನಾತ್ಮಕವಾದಂತಹ ಒಂದು ಆವರಣದಿಂದ ಆವೃತನಾಗಿ ಮನುಷ್ಯ ಸರಿಯಾಗಿ ತಿಳಿಯಲಾರ. ಉದಾಹರಣೆಗೆ ಅದೇ ಪರಮಾತ್ಮನನ್ನೇ ಪಾಂಡವರು ತಿಳಿದರು, ದ್ರೌಪದಿ ದೇವಿನೂ ತಿಳಿದಲು, ದುರ್ಯೋಧನಾದಿಗಳು ನೋಡಿದರು, ವಿದುರನೂ ನೋಡಿದ.
ಆದರೆ ದುರ್ಯೋಧನಾದಿಗಳು ಪರಮಾತ್ಮನನ್ನು ಏನೋ ಇವನು ಸಾಮಾನ್ಯ ಅಂತಲೇ ಅರ್ಥ ಮಾಡಿಕೊಂಡು ಬಿಟ್ಟರು. ಆದರೆ ಪಾಂಡವರಾಗಲಿ, ವಿದುರನಾಗಲಿ, ದ್ರೌಪದಿ ದೇವಿಯಾಗಲಿ ಪರಮಾತ್ಮನನ್ನು ಸರಿಯಾಗಿ ತಿಳಿದುಕೊಂಡರು. ಕಾರಣ ಏನು? ಮೋಹಿನಿ, ಪರಮಾತ್ಮನ ಇಚ್ಛಾವಿಶೇಷ. ಆ ಪರಮಾತ್ಮನ ಇಚ್ಛಾವಿಶೇಷದಿಂದ ಪ್ರಚೋದಿತವಾದಂತಹ ಆ ದುರ್ಗಾದೇವಿಯ ರೂಪ ಮೋಹಿನಿ ಎನ್ನುವಂತಹ ರೂಪ. ಆ ರೂಪದ ಒಂದು ಸಾಮರ್ಥ್ಯದಿಂದಾಗಿ ಇಲ್ಲಿ ಇವರು ಸರಿಯಾಗಿ ತಿಳಿದುಕೊಳ್ಳಲಿಲ್ಲ, ಅದನ್ನೇ ಮೋಹಿನಿ ಅಂತ ಇಲ್ಲಿ ಕರೆದರು. ಹಾಗೆ ಮತ್ತೊಂದು ಸಲ ಅವಿದ್ಯಾ ಅಂತ ಹೇಳ್ತಾರೆ. ಇದು ಕೂಡ ಅಜ್ಞಾನದ ಒಂದು ಭಾಗವಾದರೆ ವಾಸನಾ ಬಹಳ ಮುಖ್ಯವಾದದ್ದು. ಇದು ಮನುಷ್ಯ ತಾನು ಪೂರ್ವಜನ್ಮದ ಸಂಸ್ಕಾರ ವಶನಾಗಿ ಅನೇಕ ಕರ್ಮಗಳನ್ನು ಮಾಡ್ತಾನೆ. ಸರಿಯಾದ ಕರ್ಮ ಮಾಡಿದಾಗ ಅದು ಸರಿಯೇ ಆಗಬಹುದು, ಆದರೆ ದುಷ್ಟಕರ್ಮವನ್ನು ಕೂಡ ಪೂರ್ವಜನ್ಮದ ಸಂಸ್ಕಾರದ ವಶನಾಗಿ ತಾನು ಮಾಡ್ತಾನೆ, ಅದನ್ನೇ ವಾಸನಾ ಅಂತ ಕರೀತಾರೆ. ಅದಕ್ಕೆ ಹೇಳಿದರು, ಇಷ್ಟು ಈ ವಿಧವಾದಂತಹ ಪರಮಾತ್ಮನ ಇಚ್ಛಾಶಕ್ತಿಗಳಿವೆ. ಈ ಇಚ್ಛೆಗಳಿಗೆ ಅಧೀನನಾಗಿ ದುರ್ಗಾದೇವಿಯ ಮಾಯೆಗೆ ವಶನಾಗಿ ಮನುಷ್ಯ ತಾನು ಪರಮಾತ್ಮನನ್ನು ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲ ಅಂತ ಈ ಮಾಯಾ ಶಬ್ದಕ್ಕೆ ಒಂದು ಅರ್ಥವನ್ನು ಇಲ್ಲಿ ಹೇಳಿದರು. ಮತ್ತೊಂದು ಅರ್ಥ ಹೇಳ್ತಾರೆ, ಸ್ವಭಾವ ಅಂತ ಹೇಳ್ತಾರೆ. ಸ್ವಭಾವಂ ನ ಜಯತ್ಯೈವ ಅಂತ ಹೇಳ್ತಾರೆ. ಯಾವನೇ ಜೀವನಾಗಲಿ ತನ್ನ ಸ್ವಭಾವವನ್ನು ಸರ್ವಥಾ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ಬ್ರಹ್ಮಾದಿ ದೇವತೆಗಳಿದ್ದಾರೆ, ಅವರ ಸ್ವಭಾವ ಏನು ಅಂತಂದರೆ ಪರಮಾತ್ಮನ ಆಜ್ಞಾವರ್ತಿಗಳಾಗಿರುವುದು ಅವರ ಸ್ವಭಾವ. ಅವರು ಯಾವುದೇ ಜನ್ಮವನ್ನು ತಾಳಬಹುದು, ಪರಮಾತ್ಮನಿಗೆ ವಿರುದ್ಧವಾದಂತಹ ಕರ್ಮಗಳನ್ನು ತುಂಬ ಕಡಿಮೆ ಮಾಡ್ತಾರೆ. ಬ್ರಹ್ಮದೇವರಂತೂ ಮಾಡುವುದೇ ಇಲ್ಲ, ಉಳಿದ ದೇವತೆಗಳು ತುಂಬ ಕಡಿಮೆ ಮಾಡ್ತಾರೆ. ಹಾಗೆ ಅವರವರ ಯೋಗ್ಯತಾನುಸಾರವಾಗಿ ಪರಮಾತ್ಮನ ದ್ವೇಷವನ್ನು ತುಂಬ ಕಡಿಮೆ ಮಾಡ್ತಾರೆ. ಯಾಕೆ? ಇದು ಅವರ ಸ್ವಭಾವ. ಹಾಗೆ ದುಷ್ಟರೂ ಇದ್ದಾರೆ, ಕಲಿ ಹಾಗೂ ವಿಪ್ರಚಿತ್ತಿ ಇತ್ಯಾದಿ ಮಹಾದೈತ್ಯರು. ಅವರು ಎಷ್ಟೆಷ್ಟು ಜನ್ಮಗಳನ್ನು ತಾಳಿದರೋ ಆ ಪ್ರತಿಯೊಂದು ಜನ್ಮದಲ್ಲೂ ಕೂಡ ಎಲ್ಲೂ ಕೂಡ ದೇವರ ಸ್ಮರಣೆ ಮಾಡುವುದೇ ಇಲ್ಲ. ಎಲ್ಲೋ ಕೆಲವು ಕಡೆ ಸ್ಮರಣೆ ಮಾಡಿದಂತೆ ತೋರ್ತದೆ, ಅದು ಕೇವಲ ತಾತ್ಕಾಲಿಕವಾದಂತಹ ಒಂದು ಉಪಯೋಗವನ್ನು ಹೊಂದುವುದಕ್ಕೆ ಮಾತ್ರ ಸ್ಮರಣೆ ಮಾಡ್ತಾರೆ. ಇಲ್ಲದಿದ್ದರೆ ಅವರು ಸ್ಮರಣೆ ಮಾಡುವುದಿಲ್ಲ. ಯಾಕೆ? ಅದು ಅವರ ಸ್ವಭಾವ. ಅದನ್ನೇ ಹೇಳಿದರು, ಮಾಯಾ ಎನ್ನುವ ಶಬ್ದದಿಂದ ಇಲ್ಲಿ ಕರೆದರು. ಇಂತಹ ಮಾಯಾ ಶಬ್ದಗಳು ಬಹಳ ವಿಚಿತ್ರವಾಗಿ ಆ ಮಾಯೆ ನಮ್ಮನ್ನು ಸ್ವಭಾವ ನಮ್ಮನ್ನು ತಾನು ತನ್ನ ಕಡೆಗೆ ತಿರಿಸಿಕೊಂಡು ನಾವು ಸನ್ಮಾರ್ಗದಲ್ಲಾಗಲಿ ಅಥವಾ ದುಷ್ಟವಾದಂತಹ ಮಾರ್ಗದಲ್ಲೇ ಆಗಲಿ ನಮ್ಮನ್ನು ಹೋಗುವಂತೆ ಮಾಡ್ತದೆ. ಇಂತಹ ಎರಡೂ ಕೂಡ, ಒಂದು ಪರಮಾತ್ಮನ ಇಚ್ಛಾ ವಿಶೇಷ, ಇನ್ನೊಂದು ಸ್ವಭಾವ, ಈ ಎರಡು ಮಾಯಾ ಶಬ್ದವಾಚ್ಯವಾಗಿದೆ. ಇಂತಹ ಈ ಎರಡರ ಅಧೀನನಾಗಿ ಮನುಷ್ಯ ನಾನು ಸರಿಯಾಗಿ ತಿಳಿಯುವುದಿಲ್ಲ ಅಂತ ಪರಮಾತ್ಮ ಇಲ್ಲಿ ತಿಳಿಸ್ತಾನೆ. ಹಾಗೆ ಅಭಿಭೂತಾದ ಅಧಿಷ್ಠಾನಯಾಚ ಆತ್ಮಜ್ಞಾನಾಹ ಅತಯೇವ ಆಸುರಂ ಭಾವಂ ಆಶ್ರಿತಾಹ. ನಮ್ಮಲ್ಲೇ ಪರಮಾತ್ಮ ಇದ್ದಾನೆ, ಆದರೆ ಆ ಪರಮಾತ್ಮನನ್ನು ತಾನು ತಿಳಿಯಲು ಉದ್ಯುಕ್ತನೇ ಆಗುವುದಿಲ್ಲ, ಅವನಿಗೆ ಇಚ್ಛೆನೇ ಬರೋದಿಲ್ಲ. ಯಾಕೆ? ಈ ಮಾಯೆಯೇ ಕಾರಣ ಅಂತ ಹೇಳ್ತಾರೆ. ಮಾಯೆಯಲ್ಲಿ ಬಿದ್ದು ಪರಮಾತ್ಮನ ಜ್ಞಾನವನ್ನು ತಿಳಿಯದಿದ್ದರೆ ಸರಿಯಾಯಿತು, ಆದರೆ ಮನುಷ್ಯ ಅದಕ್ಕೂ ಕೂಡ ಒಂದು ಮೆಟ್ಟು ಮೇಲೆ ಹೋಗ್ತಾನೆ. ಅವನೇನು ಮಾಡ್ತಾನೆ? ಆಸುರಂ ಭಾವಮಾಶ್ರಿತಾಹ, ಆಸುರಿ ಭಾವನೆಯನ್ನು ಹೊಂದಿಬಿಡ್ತಾನೆ, ಅಧರ್ಮಗಳನ್ನು ಮಾಡ್ತಾನೆ. ಜ್ಞಾನಂ ಸ್ವಭಾವೋ ಜೀವಾನಾಂ ಮಾಯೆಯ ಶಬಿಭೂಯತೆ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಜ್ಞಾನವನ್ನು ಪಡೆಯುವುದು ಅಂತನ್ನುವುದು ಉತ್ತಮ ಜೀವಿಗಳ ಸ್ವಭಾವ. ಇದು ಮಾಯೆಯಿಂದ ಅಭಿಭೂಯತೆ. ಯಾವಾಗಲಾದರೂ ಉತ್ತಮರು ತಾವು ಅಧರ್ಮವನ್ನು ಮಾಡಿದಾಗ, ಉದಾಹರಣೆಗೆ ಕರ್ಣ ಇದ್ದಾನೆ, ಕರ್ಣನಲ್ಲಿ ಸೂರ್ಯನ ಆವೇಶವೂ ಇದೆ, ಕರ್ಣನಲ್ಲಿ ಸಹಸ್ರವರ್ಮ ಎನ್ನುವಂತಹ ರಾಕ್ಷಸನ ಆವೇಶವೂ ಇದೆ. ಯಾವಾಗ ಕರ್ಣನಲ್ಲಿ ಸೂರ್ಯದ ಆವೇಶವು ಉದ್ದೀಪನವಾಯಿತೋ ಅವಾಗೆ ಕರ್ಣ ಧರ್ಮ ಕಾರ್ಯಗಳನ್ನು ಮಾಡಿದ. ಅನೇಕ ಸಲ ಕರ್ಣ ತಾನು ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡ. ಯಾವಾಗ ಆ ಕರ್ಣನಲ್ಲಿ ಸಹಸ್ರವರ್ಮನ ಉದ್ದೀಪನ ಆಯಿತೋ, ಆ ಸಹಸ್ರವರ್ಮನು ತಾನು ಎಚ್ಚೆತ್ತನೋ ಅವಾಗೆ ಕರ್ಣ ಅನೇಕ ಅಧರ್ಮಗಳನ್ನು ಮಾಡ್ತಾನೆ. ಕಾರಣ ಏನು? ಅದಕ್ಕೂ ಮಾಯೆಯೇ ಕಾರಣ. ಜ್ಞಾನಪ್ರಧಾನ ದೇವಾಸ್ತು ಅಸುರಾಸ್ತು ರಥಾ ಅಸೌ. ಯಾವಾಗ ಕರ್ಣನಲ್ಲಿ ಇಂತಹ ಧರ್ಮಬುದ್ಧಿ ಹಾಗೂ ಅಧರ್ಮ ಬುದ್ಧಿ ಕಾಣಿತೋ ಈ ಎರಡಕ್ಕೂ ಕೂಡ ಮಾಯೆಯೇ ಕಾರಣ ಅಂತ ಹೇಳಿದರು. ಮತ್ತು ಆಸುರಂ ಭಾವಮಾಶ್ರಿತಾಹ ಅಂತಲೂ ಹೇಳಿದರು. ಆಸುರಿ ಭಾವನೆಯನ್ನು ಜೀವನು ತಾನು ಪಡಿತಾನೆ. ಏನು ಆಸುರಿ ಭಾವನ ಅಂತಂದರೆ ಇಂದ್ರಿಯೇಶು ರಮಂತೆ, ಅಸುಷು ರಮಂತೆ ಅಂತ ಹೇಳ್ತಾರೆ.
ಈಶೋಪನಿಷತ್ತಿನಲ್ಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ಅಸುರ್ಯ ನಾಮತೇ ಲೋಕಾಹ ಅಂಧೇನ ತಮಸಾವೃತಾಹ ಅಂತ ಹೇಳ್ತಾರೆ. ಯಾರಾದರೆ ಪರಮಾತ್ಮನನ್ನು ಸರಿಯಾಗಿ ತಿಳಿಯುವುದಿಲ್ಲವೋ ಆ ವ್ಯಕ್ತಿಯು ಪರಮಾತ್ಮನನ್ನು ಸಂಹಾರ ಮಾಡಿದಂತೇನೆ, ಪರಮಾತ್ಮನ ಕೊಂದಂತೆ. ಅವನಿಗೇನು ಶಿಕ್ಷೆ ಅಂತಂದರೆ ಗಾಢವಾದಂತಹ ಅಂಧಕಾರ, ಅನೇಕ ದುಃಖಗಳಿಂದ ಕೂಡಿದಂತಹ ಲೋಕವನ್ನು ತಾನು ಹೊಂದುತ್ತಾನೆ. ಅಂದರೆ ನಾವು ಜ್ಞಾನವನ್ನು ಪಡೆಯುವಾಗ ತುಂಬ ಎಚ್ಚರಿಕೆಯಿಂದ ಜ್ಞಾನವನ್ನು ಪಡೆಯಬೇಕು. ಹೇಗಂದರೆ ಹಾಗೆ ಪರಮಾತ್ಮನನ್ನು ತಿಳಿಯಬಾರದು. ಪರಮಾತ್ಮ ಸರ್ವೋತ್ತಮ, ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಇತ್ಯಾದಿಯಾಗಿ ಪರಮಾತ್ಮನನ್ನು ತಿಳಿಯಬೇಕು. ಹಾಗೆ ತಿಳಿಯದಿದ್ದರೆ ಅಸೂರ್ಯ ಲೋಕಗಳು, ಆ ಅಸುರರಿಂದ ಪ್ರಾಪ್ಯವಾದಂತಹ ಲೋಕಗಳು. ಏನು ಅಸುರರಿಂದ ಪ್ರಾಪ್ಯವಾದ ಲೋಕಗಳು? ಯಾರಾದರೆ ಅಸುಶುರಮಂತೆ, ಮೇಲೆ ಹೋದಾಗ ಅವರು ಅಸುಶುರಮಂತೆ, ಅಂದರೆ ಆ ದುಃಖವನ್ನು ಹೊಂದುತ್ತಾನೆ, ಅವರು ದುಃಖವನ್ನು ಅನುಭವಿಸ್ತಾರೆ, ಅದು ಅಸುರ್ಯ ಲೋಕಗಳು ಅಂತ ಮೇಲಿನ ಲೋಕದಲ್ಲಿ ಹೇಳ್ತಾರೆ. ಇನ್ನು ಇಲ್ಲೂ ಕೂಡ ಅಸುರ ಅಂತ ಕರೀತಾರೆ. ಯಾಕೆ ಅಂತಂದರೆ ಇಂದ್ರಿಯಗಳಲ್ಲೇ ಇಂದ್ರಿಯ ಪರವಶರಾದವರು, ಇಂದ್ರಿಯದ ಸುಖ, ಆ ಇಂದ್ರಿಯದ ಲೌಲುಪ್ಯತನ, ಆ ಇಂದ್ರಿಯದ ಪ್ರತಿಯೊಂದು ಇಚ್ಛೆಗೆ ಅಧೀನರಾಗಿ ಇಂದ್ರಿಯವನ್ನು ಅವರು ನಿಗ್ರಹ ಮಾಡುವುದಿಲ್ಲ, ಇಂದ್ರಿಯ ಇವರನ್ನು ನಿಗ್ರಹ ಮಾಡ್ತದೆ. ಆ ವಿಧವಾಗಿ ಅವರು ಅಧರ್ಮಗಳನ್ನು ಮಾಡ್ತಾ, ಇಲ್ಲಿ ನರಾಧಮರು ಅವರು ಅನೇಕ ಪಾಪಗಳನ್ನೇ ಮಾಡ್ತಾರೆ. ಒಟ್ಟಿನಲ್ಲಿ ಈ ಶ್ಲೋಕದ ಸಂಕ್ಷಿಪ್ತವಾದಂತಹ ಅರ್ಥವನ್ನು ನೋಡುವಾಗ ಮನುಷ್ಯ ತಾನು ಪಾಪವನ್ನು ಮಾಡ್ತಾನೆ, ಮನುಷ್ಯ ತಾನು ಪಾಪವನ್ನು ಮಾಡ್ತಾನೆ. ಆ ಪಾಪವನ್ನು ಮಾಡಿ ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಾ ಅಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ಯಾವನು ದುಷ್ಕೃತಿಯಾಗಿರ್ತಾನೆ, ಪಾಪವನ್ನು ಮಾಡ್ತಾನೆ, ಮೂರ್ಖನಾಗಿರ್ತಾನೆ, ಅಂತಹ ನರನು ಇವನು ಅಪಹೃತ ಜ್ಞಾನವನ್ನು ಕಳೆದುಕೊಂಡವನಾಗಿ ಆಸುರಿ ಭಾವವನ್ನು ಹೊಂದಿ ಅಂತಹ ಮನುಷ್ಯ ನನ್ನನ್ನು ಹೊಂದಲಾರ. ನೋಡಿ, ಈ ಒಟ್ಟಿನಲ್ಲಿ ಪರಮಾತ್ಮನ ಹೊಂದಿಕೆಗೆ ಕಾರಣ ಆಗದಿರುವುದು ಒಂದೇ ಒಂದು, ಅದೇನು ಅಂತಂದರೆ ಪಾಪ. ನಾವು ಪಾಪವನ್ನು ಯಾವಾಗ ಆರಂಭಿಸ್ತೀವೋ ಅವಾಗೇ ನಮ್ಮ ಪತನ ಅಂತನ್ನೋದು ಆರಂಭವಾಯಿತು ಅಂತ ಅರ್ಥ. ಹೀಗಾಗಿ ಸಾಧ್ಯವಿದ್ದಷ್ಟು ಪಾಪಗಳನ್ನು ಮಾಡದೇನೆ ನಾವು ಪುಣ್ಯವಂತರಾಗಿ ಆ ಪುಣ್ಯದ ಪ್ರಭಾವದಿಂದ ಪರಮಾತ್ಮನ ಸುಜ್ಞಾನವನ್ನು ಪಡೆಯಬೇಕು ಎನ್ನುವುದಾಗಿ ಪರಮಾತ್ಮ ಈ ಶ್ಲೋಕದ ದ್ವಾರ ತಾನು ತಿಳಿಸ್ತಾನೆ. ಹೀಗೆ ತಿಳಿಸಿದ ಮೇಲೆ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ, ಪರಮಾತ್ಮನನ್ನು ಯಾರು ಹೊಂದುವುದಿಲ್ಲ ಅನ್ನೋ ವಿಷಯವನ್ನು ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮ ತಿಳಿಸಿದ. ಹೀಗೆ ಎಂತಹ ಜನ ಪರಮಾತ್ಮನನ್ನು ಹೊಂದುತ್ತಾರೆ, ಆ ಪರಮಾತ್ಮನ ಅವರು ಹೊಂದಲು ಕಾರಣ ಏನು? ಏನೋ ಕಾರಣವಿಲ್ಲದೇನೆ ಮನುಷ್ಯ ತಾನು ಪ್ರವರ್ತನ ಆಗುವುದಿಲ್ಲ. ಹಾಗಾಗಿ ಯಾವ ಕಾರಣದಿಂದ ಮನುಷ್ಯ ದೇವರನ್ನು ಹೊಂದಬೇಕೆಂಬ ಇಚ್ಛೆಯನ್ನು ಪಡಿತಾನೆ? ಪ್ರಯೋಜನಂ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ. ಅವನು ಮಂದನೇ ಆಗಿರ್ಬೋದು, ಅವನೇನೋ ಅಂದರೆ ಬುದ್ಧಿಹೀನನೇ ಆಗಿರ್ಬೋದು, ಆದರೆ ಅವನಿಗೆ ಆಯಾ ಕರ್ಮಗಳಿಂದ ಸುಖ ಇದೆ ಅಂತ ಗೊತ್ತಾಗದೇ ಹೊರತು ಅವನು ಯಾವ ಕರ್ಮವನ್ನೂ ಮಾಡಲಾರ. ಹೀಗಾಗಿ ಇಲ್ಲಿ ಪರಮಾತ್ಮನನ್ನು ಹೊಂದಲು ಕಾರಣಗಳು ಏನಾದರೂ ಇವೆಯಾ ಅನ್ನುವ ವಿಷಯವನ್ನು ಅವತರಣಿಕೆಯನ್ನು ಮಾಡಿಕೊಂಡು ಪರಮಾತ್ಮ ಹೇಳ್ತಾನೆ, ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಅರ್ಜುನ, ನನ್ನನ್ನು 4 ವಿಧವಾದಂತಹ ಜನರು ಹೊಂದುವ ಪ್ರಯತ್ನವನ್ನು ಮಾಡ್ತಾರೆ. ಅವರ್ಯಾರು? ಮೊಟ್ಟ ಮೊದಲನೇದಾಗಿ ಹೇಳ್ತಾನೆ ಪರಮಾತ್ಮ, ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆಯೇ ಪಾಪವನ್ನು ಮಾಡಿದವನು ಎಂದೆಂದಿಗೂ ಪರಮಾತ್ಮನನ್ನು ಹೊಂದಲಾರ. ಆದರೆ ಯಾರು ಸುಕೃತಿನಃ ಪೂರ್ವಜನ್ಮ ಕೃತ ಪಾಪ ಪುಣ್ಯವಂತಹ ಮಾಂ ಭಜಂತೆ, ಪೂರ್ವಜನ್ಮದ ಪುಣ್ಯವನ್ನು ಮಾಡಿದವನು ನನ್ನನ್ನು ಹೊಂದುತ್ತಾನೆ. ಅಂದರೆ ಪೂರ್ವಜನ್ಮದಲ್ಲಿ ಮಾತ್ರ ಅಂತರ್ಥಲ್ಲ, ಈ ಜನ್ಮದ ಪುಣ್ಯವೂ ಕೂಡ, ಪೂರ್ವಜನ್ಮದ ಪುಣ್ಯವೂ ಕಾರಣವಾಗ್ತದೆ, ಇಹ ಜನ್ಮದ ಪುಣ್ಯವೂ ಪರಮಾತ್ಮನ ಜ್ಞಾನಕ್ಕೆ ಕಾರಣವಾಗ್ತದೆ. ಅವರೂ ಕೂಡ 4 ವಿಧ. ಒಟ್ಟಿನಲ್ಲಿ ಪುಣ್ಯವಿಲ್ಲದವನು ಪರಮಾತ್ಮನನ್ನು ಹೊಂದಲಾರ. ಪುಣ್ಯ ಇದ್ದವರು ಪರಮಾತ್ಮನನ್ನು ಹೊಂದಬೇಕಂತ ಇಚ್ಛೆ ಇದ್ದವರು ಅವರು 4 ವಿಧರಾಗಿದ್ದಾರೆ. ಮೊಟ್ಟ ಮೊದಲನೆಯದವನು ಆರ್ತಃ. ಆರ್ತಃ ಅಂತಂದರೆ ರೋಗಾದ್ಯುಪದ್ರುತಃ, ರೋಗಾದಿ ಉಪದ್ರವಗಳಿಂದ ತಾನು ದುಃಖಿತನಾದವನು. ಇವರೆಂಥವರು ಅಂತಂದರೆ ಕನ್ನಡದ ಗಾದೆಯಲ್ಲೇ ಒಂದು ಹೇಳ್ತಾರೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ. ಕಷ್ಟ ಬಂದಾಗ ಮಾತ್ರ ಪರಮಾತ್ಮನನ್ನು ಸೇವೆ ಮಾಡ್ತಾರೆ, ಉಳಿದ ಕಾಲಕ್ಕೆ ಪರಮಾತ್ಮನನ್ನು ಮರೆತು ಬಿಡ್ತಾರೆ. ಅಂತಹವರು ಇವರೊಂದು ಪಂಗಡದವರಾದರು ಪರಮಾತ್ಮನನ್ನು ಉಪಾಸನೆ ಮಾಡುವವರಲ್ಲಿ. ಮತ್ತೆ ಎರಡನೇದೇವನು ಜಿಜ್ಞಾಸುಹು. ಇಲ್ಲಿ ಹೇಳಿದ ಕ್ರಮವನ್ನು ಅನುಸರಿಸಿ ಹೇಳಬೇಕಾದರೆ ಎರಡನೇದವನು ಜಿಜ್ಞಾಸುಹು. ಜಿಜ್ಞಾಸುಹು ಜ್ಞಾತುಂ ಇಚ್ಛಾ ಜಿಜ್ಞಾಸ, ಜಿಜ್ಞಾಸ ಅಸ್ತಿ ಅಸ್ತಿ ಇತಿ ಜಿಜ್ಞಾಸುಹು. ಜಿಜ್ಞಾಸೆ ಉಳ್ಳವನು ಅಂತ ಅರ್ಥ.
ಅಂದರೆ ಆತ್ಮಜ್ಞಾನೇಚ್ಛುಹು. ಆತ್ಮಜ್ಞಾನವನ್ನು ಕೂಡ ಇವಾಗಿನ ಸಿದ್ಧಾಂತಕಾರರು ಅನೇಕ ಬಗೆಬಗೆಯಾದಂತಹ ಅನೇಕ ಆತ್ಮಜ್ಞಾನವನ್ನು ತಿಳಿಸ್ಕೊಡ್ತಾರೆ. ಆತ್ಮಜ್ಞಾನವು ಕೂಡ ಇದು 2 ವಿಧ ಅಂತ ಹೇಳ್ತಾರೆ. ಒಂದು, ನಾವು ಜೀವಾತ್ಮರು ನಮ್ಮ ಜ್ಞಾನವನ್ನು ಪಡೆಯೋದು. ಜೀವಾತ್ಮ ಅಂದರೆ ಏನು, ಜೀವಾತ್ಮನಿಗೆ ಹುಟ್ಟು ಇದೆಯಾ ಇಲ್ಲವಾ, ಈ ರೀತಿಯಾಗಿ ತನ್ನ ಬಗ್ಗೆ ತಾನು ತಿಳಿದುಕೊಳ್ಳೋದು ಇದೊಂದು ಆತ್ಮಜ್ಞಾನವಾದರೆ, ನಮ್ಮ ಅಂತರ್ಯಾಮಿ ಇರುವಂತಹ ಆತ್ಮನಾಮಕನಾದಂತಹ ಪರಮಾತ್ಮನ ಒಂದು ವಿಶಿಷ್ಟವಾದಂತಹ ಜ್ಞಾನ, ಆ ಜ್ಞಾನವನ್ನು ಪಡೆಯಬೇಕೆಂಬ ಇಚ್ಛೆ ಉಳ್ಳವನು ಇವನನ್ನು ಕೂಡ ಜಿಜ್ಞಾಸುಹು ಅಂತ ಕರೀತಾರೆ. ಇನ್ನು 3ನೇದ್ದವನು ಅರ್ಥಾರ್ಥಿ. ಧನಾದಿ ತನ್ನ ಅಭೀಷ್ಟಗಳನ್ನು ಪಡೆಯಬೇಕೆಂಬ ಇಚ್ಛೆ ಉಳ್ಳವನು. ಉದಾಹರಣೆಗೆ ಎಲ್ಲೋ ಕೇಳಿರ್ತಾನೆ, ಶ್ರೀಕಾಮ ಸತತಂ ಜಪೇ, ದುಡ್ಡಿಗಾಗಿ ಇಂತಹ ಜಪವನ್ನು ಮಾಡಿರಿ. ಅಥವಾ ಅರ್ಥಾರ್ಥಿ ಪ್ರಾಪ್ನುಯಾದರ್ಥಂ ಅಂತ, ಧನಾರ್ಥಿ ಲಭತೆ ಧನಂ ಇತ್ಯಾದಿಯಾಗಿ ಕೇಳ್ತಾನೆ. ಈ ದೇವರನ್ನು ಉಪಾಸನೆ ಮಾಡಿದರೆ ವಿಶಿಷ್ಟವಾದಂತಹ ಧನವನ್ನು ಪಡೆಯಬಹುದು ಅಂತ ಕೇಳಿರ್ತಾನೆ. ಹೀಗಾಗಿ ಆ ಧನಾದಿ ಅಭೀಷ್ಟದ ಸಿದ್ಧಿಗಾಗಿ ಪರಮಾತ್ಮನನ್ನು ಪಡೆಯಬೇಕೆಂಬ ಇಚ್ಛೆ ಉಳ್ಳವನು. ಮತ್ತು ಜ್ಞಾನೀಚ ಭರತರ್ಷಭ, ಆತ್ಮತತ್ವವಿದ, ನನ್ನನ್ನು ತಿಳಿಯಬೇಕೆಂಬ ಇಚ್ಛೆ ಉಳ್ಳವನು. ಈ ರೀತಿಯಾಗಿ ಪರಮಾತ್ಮ 4 ವಿಧವಾಗಿ ತಿಳಿಸ್ತಾನೆ. ಒಟ್ಟಿನಲ್ಲಿ ಈ ಶ್ಲೋಕದ ಅರ್ಥವನ್ನು ನೋಡಿಕೊಳ್ಳುವಾಗ 4 ವಿಧರಾದಂತಹ ಜೀವರು ಪರಮಾತ್ಮನನ್ನು ತಿಳಿಯಬೇಕೆಂಬ ಇಚ್ಛೆ ಪಡ್ತಾರೆ. ಮೊಟ್ಟಮೊದಲನೇದವನು ಕಷ್ಟದಲ್ಲಿ ಇದ್ದವನು, ರೋಗಾದಿ ಕಷ್ಟಗಳು ಬಂದು ಆ ಕಷ್ಟಗಳನ್ನು ಪಾರು ಮಾಡಿಕೊಳ್ಳುವುದಕ್ಕಾಗಿ ಪರಮಾತ್ಮನನ್ನು ಸೇವೆ ಮಾಡುವವನು ಮೊಟ್ಟಮೊದಲನೇ ಇದ್ದವನಾದರೆ, 2ನೇದ್ದವನು ಹಣ ಇತ್ಯಾದಿ ಅಪೇಕ್ಷೆಗಳಿಂದ ಮಾಡುವವನು, 3ನೇದ್ದವನು ಆತ್ಮಜ್ಞಾನವನ್ನು ಪಡೆಯಬೇಕಂತ ಇದ್ದವನು, 4ನೇದವನು ಜ್ಞಾನಿ, ಪರಮಾತ್ಮನ ಜ್ಞಾನವನ್ನು ಮಾತ್ರ ಪಡೆಯಬೇಕು. ಇದರಲ್ಲಿ ಜಿಜ್ಞಾಸು ಹಾಗೂ ಜ್ಞಾನಿ ಇವರಿಬ್ಬರಲ್ಲೂ ಕೂಡ ವ್ಯತ್ಯಾಸ ಇದೆ. ಈ ಜಿಜ್ಞಾಸುಗೇನು ಅಂತಂದರೆ ಜ್ಞಾನ ಪಡಿಬೇಕು ಅಂತ ಇಷ್ಟೇ ಇಚ್ಛೆ ಇರ್ತದೆ, ಅವನಿಗೆ ಭಕ್ತಿಯಾದಿಗಳು ಇರೋದಿಲ್ಲ. ಆದರೆ ಯಾರು ಜ್ಞಾನಿಯಾಗಿರ್ತಾನೋ ಅವನು ಪರಮಾತ್ಮನ ಮಾಹಾತ್ಮ್ಯವನ್ನು ತಿಳಿದುಕೊಂಡು ಆ ಪರಮಾತ್ಮನ ಮಾಹಾತ್ಮ್ಯ ಇಂತಹ ಉತ್ತಮವಾದಂತಹ ಮಾಹಾತ್ಮ್ಯ ಉಳ್ಳವನಾಗಿದ್ದಾನೆ ಪರಮಾತ್ಮ, ಆದ್ದರಿಂದಾಗಿ ಅವನ ಜ್ಞಾನವನ್ನು ನಾನು ಪಡೆಯಬೇಕು ಎಂಬ ವಿಶಿಷ್ಟವಾದಂತಹ ಭಕ್ತಿಯುಕ್ತನಾಗಿ ಪರಮಾತ್ಮನ ಜ್ಞಾನವನ್ನು ಪಡಿತಾನೆ. ಇವನನ್ನೇ ಜ್ಞಾನಿ ಅಂತ ಕರೀತಾರೆ ಅಂತ. ಈ ರೀತಿಯಾಗಿ ಪರಮಾತ್ಮ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಎನ್ನುವುದಾಗಿ ಈ 16ನೆಯ ಶ್ಲೋಕವನ್ನು ಪರಮಾತ್ಮ ತಾನು ತಿಳಿಸಿ 17ನೆಯ ಶ್ಲೋಕವನ್ನು ಪರಮಾತ್ಮ ಹೀಗೆ ಹೇಳ್ತಾನೆ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರಿ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯಃ. ಹಿಂದೆ ಪರಮಾತ್ಮ ತಾನು ಸುಂದರವಾದಂತಹ ಸಂಬೋಧನೆಗಳನ್ನು ಮಾಡ್ತಾನೆ. ಹಿಂದಿನ ಶ್ಲೋಕದಲ್ಲಿ ಭರತರ್ಷಭ ಅಂತ ಕರೀತಾನೆ. ಭರತ ಕುಲದಲ್ಲಿ ಹುಟ್ಟಿದವರಲ್ಲಿ ಶ್ರೇಷ್ಠ ನೀನು ಅಂತ. ಏನು ಅರ್ಜುನನ ಮೇಲೆ ಪ್ರೀತಿ ಪರಮಾತ್ಮನಿಗೆ. ಒಂದು ಕಡೆ ಪಾರ್ಥ ಅಂತ ಕರೀತಾನೆ, ಮತ್ತೊಂದು ಕಡೆ ಕೌಂತೆಯ ಅಂತ ಕರೀತಾನೆ, ಮತ್ತೊಂದು ಕಡೆ ಪಾಂಡವ ಅಂತ ಕರೀತಾನೆ, ಮತ್ತೊಂದು ಕಡೆ ಭರತರ್ಷಭ ಅಂತ ಕರೀತಾನೆ. ಹೀಗೆ ಪರಿಪರಿಯಾಗಿ ಸಂಬೋಧನೆ ಮಾಡ್ತಾ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಉಪದೇಶ ಮಾಡುವವರು ಉಪದೇಶ ಪಡೆಯುವವರಲ್ಲಿ ಪ್ರೀತಿಯಿಂದ ಮಾಡಿದಾಗ ಮಾತ್ರ ಆ ಉಪದೇಶವನ್ನು ಪಡೆಯುವನ ಜ್ಞಾನ ಇದು ವೃದ್ಧಿಯಾಗ್ತದೆ, ಅದು ಸಫಲವಾಗ್ತದೆ ಅನ್ನುವುದಕ್ಕಾಗಿ ಪರಮಾತ್ಮ ಹೀಗೆ ಬಗೆಬಗೆಯಾಗಿ ಸಂಬೋಧನೆ ಮಾಡ್ತಾ ಇಲ್ಲಿ ತಾನು ವಿಷಯಗಳನ್ನು ತಿಳಿಸ್ತಾ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರಿ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಅರ್ಜುನ, ಈ ಎಲ್ಲರಲ್ಲೂ ಕೂಡ ಯಾರು ಜ್ಞಾನಿಯಾಗಿದ್ದಾನಲ್ಲ ಆ ಜ್ಞಾನಿ ನನಗೆ ಬಹಳ ಪ್ರೀತ್ಯಾಸ್ಪದ. ಜ್ಞಾನಿಗೆ ನಾನೂ ಪ್ರೀತ್ಯಾಸ್ಪದ, ನನಗೂ ಜ್ಞಾನಿ ಪ್ರೀತ್ಯಾಸ್ಪದ. ಹೀಗೆ ಪರಸ್ಪರವಾಗಿ ನಾವಿಬ್ಬರೂ ಕೂಡ ಒಬ್ಬರಿಗೆ ಒಬ್ಬರು ಅಂತ ಅನ್ನುವಂತೆ ನಾವಿರ್ತೇವೆ ಅಂತ ಪರಮಾತ್ಮ ಹೇಳಿದ. ಇಲ್ಲಿ ಪರಮಾತ್ಮ ಹೇಳ್ತಾನೆ, ತೇಷು ಜ್ಞಾನಿ ನಿತ್ಯಯುಕ್ತ. ಜ್ಞಾನಿಯನ್ನು ಪರಮಾತ್ಮ ನಿತ್ಯಯುಕ್ತ ಅಂತ ಕರೀತಾನೆ. ಯಾಕೆ ಅಂತಂದರೆ ಭಗವತ್ ಸಮಾಧಿಮಾನ್, ಪರಮಾತ್ಮನ ದರ್ಶನ ಪಡೆಯಬೇಕು ಎನ್ನುವ ಉದ್ದೇಶದಿಂದ ಸಮಾಧಿಯಲ್ಲಿ ಉತ್ತಮವಾದಂತಹ ದೃಢವಾದ ಆಸನದ ಮೇಲೆ ಕುಳಿತು ತಾನು ತನ್ನ ಹೃದಯದಲ್ಲಿರುವಂತಹ ಬಿಂಬರೂಪವನ್ನು ಅಥವಾ ತಾನು ಉಪಾಸನೆ ಮಾಡಬೇಕಾದ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡ್ತಾ ಐಹಿಕವಾದಂತಹ ಎಲ್ಲ ವಿಷಯಗಳನ್ನು ಮರೆತು ಬಿಡ್ತಾನೆ. ಅದಕ್ಕಾಗಿ ಪರಮಾತ್ಮ ಹೇಳಿದ ನಿತ್ಯಯುಕ್ತ, ಯಾವಾಗಲೂ ಕೂಡ ನನ್ನಲ್ಲೇ ಮನಸ್ಸನ್ನು ಇಟ್ಟು ನನ್ನ ದರ್ಶನಕ್ಕಾಗಿ ಹಾತೊರೆಯುವವನು ಎನ್ನುವುದಾಗಿ ಪರಮಾತ್ಮ ಹೇಳಿದ. ಮತ್ತೆ ಪರಮಾತ್ಮ ಹೇಳ್ತಾನೆ, ಏಕಭಕ್ತಿ ಮಯ್ಯೇವ ಪ್ರಾಧಾನ್ಯೇನ ಭಕ್ತಿ ಯಸ್ಯ ಅಸೌ ಏಕಭಕ್ತಿ. ನೀನೇ ಸರ್ವೋತ್ತಮ, ನೀನೇ ಪರಮಾತ್ಮ,
ನೀನೊಬ್ಬನೇ ನನಗೆ ದಿಕ್ಕು ಎನ್ನುವಂತೆ ಪರಮಾತ್ಮನನ್ನು ಭಜಿಸ್ತಾನೆ. ಉದಾಹರಣೆಗೆ ನಾವೇ ಶ್ರೀಮನ್ ಮಹಾಭಾರತದಲ್ಲೇ ಕೇಳ್ತೇವೆ, ದ್ರೌಪದಿ ದೇವಿಗೆ ಬಂದಂತಹ ಕಷ್ಟ ಎಂತಹ ಕಷ್ಟ ಅಂತಂದರೆ, ಸುತ್ತಲೂ ಅನೇಕ ಜನ ನಿಂತಿದ್ದಾರೆ, ತನ್ನ ಮಾನದ ಹಾನಿ ಆಗುವಂತಹ ಸಂದರ್ಭ. ಅಲ್ಲೇ ಪಾಂಡವರು ಇದ್ದಾರೆ, ಆದರೆ ಅವಳಿಗೆ ಗೊತ್ತು ನನ್ನ ಯಾವಾಗಲೂ ಕೂಡ ರಕ್ಷಣೆ ಮಾಡುವವನು ಪರಮಾತ್ಮ ಒಬ್ಬನೇ ಅಂಥೇಳಿ. ಎಲ್ಲರೂ ಕೈ ಎತ್ತಿಬಿಟ್ಟರು, ತಾನೂ ಕೈ ಎತ್ತುವ ಪ್ರಸಂಗ, ಕೈ ಎತ್ತಿದರೆ ತಾನು ವಿವಸ್ತ್ರಳಾಗ್ತಾಳೆ. ಅಂತಹ ಸಂದರ್ಭದಲ್ಲೂ ಕೂಡ ಕೈ ಎತ್ತಿಬಿಟ್ಟಲು, ಪರಮಾತ್ಮನನ್ನು ತಾನು ಶರಣು ಹೋದಳು. ಅವರನ್ನೇ ಏಕಭಕ್ತಿ ಎಂದು ಕರೀತಾರೆ. ನೀನೇ ದಿಕ್ಕು, ನೀನು ಬಿಟ್ಟರೆ ನನಗೆ ಮತ್ತೊಬ್ಬರು ದಿಕ್ಕು ಇಲ್ಲ ಅಂತ ಶರಣು ಕೋರುವವರನ್ನು ಏಕಭಕ್ತಿ ಎಂದು ಕರೀತಾರೆ. ಹಾಗೆ ಗಜೇಂದ್ರ ಮೋಕ್ಷದಲ್ಲಿ ಗಜೇಂದ್ರನನ್ನು ನೋಡಬಹುದು, ಸುಧಾಮ, ವಿದುರ ಇತ್ಯಾದಿ ಅನೇಕ ಭಾಗವತೋತ್ತಮರು, ಇವರೆಲ್ಲರೂ ಕೂಡ ಏಕಭಕ್ತರು ಅಂತ ಕರೀತಾರೆ. ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಭಕ್ತಿಯನ್ನು ಮಾಡುವವರಾದ್ದರಿಂದಾಗಿ ಇಂತಹ ಭಕ್ತಿ ಯಾವನಾದರೆ ಏಕಭಕ್ತಿ ಇರ್ತಾನೋ ಅವನು ವಿಶಿಷ್ಯತೆ. ಇವರೆಲ್ಲರಲ್ಲೂ ಕೂಡ ನನಗೆ ಉತ್ತಮ. ಪರಮಾತ್ಮ ಹೇಳ್ದ, ಆರ್ತ ಬರ್ತಾನೆ, ಜಿಜ್ಞಾಸು ಬರ್ತಾನೆ, ಅರ್ಥಾರ್ಥಿ ಬರ್ತಾನೆ, ಜ್ಞಾನಿ ಬರ್ತಾನೆ. ಈ 4 ಜನರಲ್ಲೂ ಕೂಡ 3 ನಾನು ಬದಿಗೆ ಸರಿಸ್ತೇನೆ, ಜ್ಞಾನಿಯನ್ನು ನನ್ನ ಹತ್ತಿರ ಇಟ್ಕೊಳ್ತೇನೆ. ಯಾಕೆ? ಅವನೇ ನನ್ನ ಏಕಭಕ್ತ ಅಂತ ಪರಮಾತ್ಮ ಆ ಏಕಭಕ್ತನ ಬಗ್ಗೆ ವಿವರಣೆಯನ್ನು ನೀಡ್ತಾನೆ. ಏನು ಪರಮಾತ್ಮನಲ್ಲಿ ಏಕಭಕ್ತಿ ಅಂತಂದರೆ, ಅದಕ್ಕೆ ಅನುಬಂಧಾಧಿಕರಣ ಅಂತನಲ್ಲಿ ಅನುಬಂಧಾದಿಭ್ಯಶ್ಚ ಓಂ ಅಂತ ಒಂದು ಸೂತ್ರವನ್ನು ಹೇಳ್ತಾರೆ. ಆ ಸೂತ್ರದಲ್ಲಿ ಹೇಳ್ತಾರೆ, ಅನನ್ಯವಾದಂತಹ ಪ್ರೀತಿಯನ್ನು ಮಾಡುವವನೇ ಏಕಭಕ್ತಿ ಅಂತ ಕರೀತಾರೆ. ಏನು, ಹೇಗೆ ಭಕ್ತಿ ಮಾಡಬೇಕು ಪರಮಾತ್ಮನಲ್ಲಿ ಅಂತಂದರೆ, ನಮ್ಮಲ್ಲಿ ನಾವು ಎಷ್ಟು ಪ್ರೀತಿಯನ್ನು ಮಾಡಿಕೊಳ್ತೀವೋ ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಪರಮಾತ್ಮನಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟು ಪ್ರೀತಿಯನ್ನು ಮಾಡಬೇಕು ಅಂತಂದರೆ, ಮೊಟ್ಟ ಮೊದಲಿಗೆ ನನಗೆ ನಾನು ಪ್ರೀತ್ಯಾಸ್ಪದನು, ನನಗಿಂತ ನಾನು ನನ್ನನ್ನು ಎಷ್ಟು ಪ್ರೀತಿಸಿಕೊಳ್ಳುತ್ತೇನೆಯೋ ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ನನ್ನ ತಂದೆ ತಾಯಿಯರಲ್ಲಿ ನಾನು ಪ್ರೀತಿ ಮಾಡ್ತೇನೆ. ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಗುರುಗಳಲ್ಲಿ ಮಾಡಬೇಕು, ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಪರಮಗುರುಗಳಲ್ಲಿ ಮಾಡಬೇಕು, ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಹೀಗೆ ತಾರತಮ್ಯಯುಕ್ತವಾಗಿ ನಮ್ಮ ಗುರುಗಳು, ಅವರ ಗುರುಗಳು ಹೀಗೆ ಎಲ್ಲ ಗುರುಗಳಲ್ಲೂ ಕೂಡ ಹೆಚ್ಚಿನ ಪ್ರೀತಿಯನ್ನು ಮಾಡಿಕೊಳ್ತಾ ಋಷಿಗಳು, ಮುನಿಗಳು, ದೇವತೆಗಳು ಇವರೆಲ್ಲರನ್ನ ದಾಟಿಕೊಂಡು ಕೊನೆಗೆ ಬ್ರಹ್ಮದೇವರವರೆಗೂ ನಮ್ಮ ಪ್ರೀತಿ ಹೋಗಬೇಕು. ಅವರು ಬಿಟ್ಟರೆ ಬೇರೆ ದಿಕ್ಕು ಇಲ್ಲ. ಯಾಕೆ? ಮೋಕ್ಷ ಕಾಲದಲ್ಲೂ ಕೂಡ, ನಮ್ಮ ವೈಕುಂಠಾದಿ ಲೋಕದಲ್ಲೂ ಕೂಡ ಅವರು ನಮಗೆ ಜ್ಞಾನಾದಿ ಉಪದೇಶಗಳನ್ನು ನೀಡ್ತಾರೆ. ಆದ್ದರಿಂದಾಗಿ ಆ ಬ್ರಹ್ಮದೇವರ ಬಗ್ಗೆ ವಿಶಿಷ್ಟವಾದಂತಹ ಪ್ರೀತಿಯನ್ನು ಮಾಡಬೇಕು. ಬ್ರಹ್ಮದೇವರಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು, ಭಕ್ತಿಯನ್ನು ನಾವು ಲಕ್ಷ್ಮೀದೇವಿಯಲ್ಲಿ ಮಾಡಬೇಕು. ಯಾಕೆ? ನಮಗೆಲ್ಲರೂ ಕೂಡ ತಾಯಿ, ಜಗನ್ಮಾತೆ. ಹೀಗಾಗಿ ಆ ಜಗನ್ಮಾತೆಗೆ ನಮಗೆ ಇಂತಹ ಮಾಯೆಯನ್ನು ತಾನು ಸರಿಸಿ ನಮಗೆ ಪರಮಾತ್ಮನ ಜ್ಞಾನವನ್ನು ಕೊಟ್ಟಳು. ಆದ್ದರಿಂದಾಗಿ ಹೆಚ್ಚಿನ ಪ್ರೀತಿಯನ್ನು ಆ ಲಕ್ಷ್ಮೀದೇವಿಯಲ್ಲಿ ಮಾಡಬೇಕು. ಲಕ್ಷ್ಮೀದೇವಿಗಿಂತ ಹೆಚ್ಚಿನ ಪ್ರೀತಿಯನ್ನು, ಅತಿಶಯವಾದಂತಹ ಪ್ರೀತಿಯನ್ನು ಪರಮಾತ್ಮನಲ್ಲಿ ಮಾಡಬೇಕು. ಯಾಕೆ? ಅಯಂ ಸರ್ವೇಷ್ಟದಾತಾಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟೋ ಯಮೇವೇಕ ತದೀಯೋಹಂ ಸಮಯಪತಿ. ಅಲ್ಲಿ ಬಹಳ ವಿಚಿತ್ರ ಅಂತ ಅನ್ನಿಸ್ತದೆ. ಎಷ್ಟರವರೆಗೆ ಪರಮಾತ್ಮನ ಮಾಹಾತ್ಮ್ಯ ಗೊತ್ತಾಗುವುದಿಲ್ಲವೋ ಅಷ್ಟರವರೆಗೂ ಕೂಡ ಮನುಷ್ಯ ತಾನು ಪರಮಾತ್ಮನಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು, ಪ್ರೀತಿಯನ್ನು ಮಾಡ್ತಾನೆ. ಇಲ್ಲಿ ಪ್ರೀತಿಯನ್ನು ಕರಿತಾ ಇದ್ದೇವೆ. ಪ್ರೀತಿ ಎಂದರೂ ಕೂಡ ಇಲ್ಲಿ ಭಕ್ತಿ ಅಂತಲೇ ಅರ್ಥ. ಅಂತಹ ಪ್ರೀತಿಯನ್ನು ಮಾಡಿ, ಆದರೆ ಯಾವಾಗ ಪರಮಾತ್ಮನ ಮಾಹಾತ್ಮ್ಯ ಜ್ಞಾನವಾಗ್ತದೋ ಅಲ್ಲಿ 2 ಕಾರಣ. ಸ್ವಾಭಾವಿಕವಾಗಿಯೇ ಪರಮಾತ್ಮನಲ್ಲಿ ಪ್ರೀತಿ ಮಾಡುವವನು ಒಬ್ಬನಾದರೆ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ. ಆದರೆ ಸ್ವಾಭಾವಿಕವಾಗಿ ಪ್ರೀತಿ ಮಾಡುವವನು ಕೂಡ ಯಾವಾಗಾದರೆ ತಾನು ಪರಮಾತ್ಮನ ಮಾಹಾತ್ಮ್ಯವನ್ನು ತಿಳಿದುಕೊಳ್ತಾನೋ ಅವನ ಭಕ್ತಿ ಇದು ದೃಢವಾಗ್ತದೆ. ಅದಕ್ಕಾಗಿಯೂ ಕೂಡ ನಾವು ಪರಮಾತ್ಮನನ್ನು ವಿಶಿಷ್ಟವಾಗಿ ಪ್ರೀತಿಸಬೇಕು. ಅದನ್ನೇ ಅನನ್ಯ ಭಕ್ತಿ, ಏಕಭಕ್ತಿ ಅಂತ ಕರೀತಾರೆ. ಈ ವಿಧವಾದಂತಹ ಯಾರಾದರೆ ನನ್ನನ್ನು ಪ್ರೀತಿಸ್ತಾನೋ ಅವನು ನನಗೆ ತುಂಬ ಪ್ರೀತ್ಯಾಸ್ಪದನು. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತರಿ ವಿಶಿಷ್ಯತೆ. ಅಂತಹ ಜ್ಞಾನಿಯು ನನಗೆ ಪ್ರೀತ್ಯಾಸ್ಪದ ಎನ್ನುವುದಾಗಿ ಪರಮಾತ್ಮ ನಮಗೆ ತಿಳಿಸಿದ. ಯಾಕೆ ಏಕಭಕ್ತಿ ಮಾಡುವುದರಿಂದ ಏನು ವಿಶೇಷ ಪರಮಾತ್ಮನಲ್ಲಿ ಅಂತಂದರೆ, ಅದಕ್ಕೆ ಹೇಳ್ತಾರೆ, ಯಾದೃಶಿ ತತ್ರ ಭಕ್ತಿ ಸ್ಯಾತ್ ತಾದೃಶ್ಯನ್ಯತ್ರ ನೈವ ಚೇತ್ ಅನನ್ಯ ಭಕ್ತಿ ಸಾಜ್ಞೇಯ ವಿಷ್ಣಾವೇವತ್ತು ಸಾ ಭವೇತ್. ಎಷ್ಟು ಭಕ್ತಿಯನ್ನು ಇತರ ವಸ್ತುಗಳಲ್ಲಿ ಮಾಡ್ತೀವಿಯೋ ಅದಕ್ಕಿಂತ ಹೆಚ್ಚಿನ
ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡಬೇಕು. ಅದನ್ನೇ ಅನನ್ಯ ಭಕ್ತಿ ಎಂದು ಕರೀತಾರೆ. ಇದೇನ್ರಿ ಹೀಗೆ ಹೇಳಿಬಿಟ್ರಿ? ಹಾಗಾದರೆ ಇಷ್ಟೆಲ್ಲ ದೇವತಾಗಣ, ಅವರು ನಮ್ಮ ಇಂದ್ರಿಯಗಳ ನಿಯಾಮಕರು. ಸ್ವಯಂ ದುರ್ಗಾದೇವಿ ನಮ್ಮನ್ನು ಮೋಹನ ಮಾಡ್ತಾಳೆ. ಆ ಮೋಹನ ಎನ್ನುವಂತಹ ಆಚ್ಛಾದನೆಯನ್ನು ತೊಲಗಿಸಿ ಪರಮಾತ್ಮನ ಜ್ಞಾನವನ್ನು ಮಾಡಿಸಿಕೊಡ್ತಾಳೆ. ಅಂದಮೇಲೆ ದುರ್ಗಾದಿ ದೇವತೆಗಳಲ್ಲಿ ನಾವು ಭಕ್ತಿಯನ್ನು ಮಾಡಬಾರದೆ ಅಂತಂದರೆ ಅದಕ್ಕೂ ಹೇಳ್ತಾರೆ, ದುರ್ಗಾದಿ ದೇವತೆಗಳಲ್ಲಿ ಭಕ್ತಿಯನ್ನೂ ಮಾಡಬಹುದು. ಹೇಗೆ ಮಾಡಬೇಕು? ಅವರಲ್ಲಿ ಮಾಡುವಂತಹ ಭಕ್ತಿ ಹೇಗಿರಬೇಕು ಅಂತಂದರೆ, ಅನ್ಯೇಷು ವೈಷ್ಣವತ್ವೇನ ಲಕ್ಷ್ಮೀ ಬ್ರಹ್ಮ ಹರಾದಿಷು ಕುರ್ಯಾದ್ಭಕ್ತಿಂ ನಾಣ್ಯತಾತು ತದ್ವಶ ಏವ ತೇ ಯತಃ. ಉಳಿದ ಪರಮಾತ್ಮನ ಭಕ್ತರ ಎಲ್ಲರಲ್ಲೂ ಕೂಡ ಯಾರು? ಲಕ್ಷ್ಮೀ, ಬ್ರಹ್ಮ, ರುದ್ರೇಂದ್ರಾದಿ ದೇವತೆಗಳಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು. ಯಾಕೆ? ತದ್ವಶ ಏವ ತೇ ಯತಃ. ಆ ಪರಮಾತ್ಮನ ವಶರು, ಆ ಪರಮಾತ್ಮನ ದಾಸದಾಸಿಯರು, ಆ ಪರಮಾತ್ಮನ ಅಜ್ಞಾನುವರ್ತಿಗಳು, ಆ ಪರಮಾತ್ಮನ ಆಜ್ಞೆ, ಆ ಪರಮಾತ್ಮನ ಇಚ್ಛಾನುಸಾರವಾಗಿಯೇ ನಮ್ಮ ಇಂದ್ರಿಯಗಳನ್ನು ಸನ್ಮಾರ್ಗದಲ್ಲಿ ಅಥವಾ ದುರ್ಮಾರ್ಗದಲ್ಲಿ ನಡೆಸಿದವರು ಅಂತ ನಾವು ತಿಳಿಯಬೇಕು. ಉದಾಹರಣೆಗೆ, ನಮ್ಮ ಕಣ್ಣಿಗೆ ಅಭಿಮಾನಿ ಸೂರ್ಯ. ಯಾವುದೋ ಒಂದು ಸದ್ವಿಷಯವನ್ನು ಕುರಿತು ನಮ್ಮ ಕಣ್ಣು ಹೋಯಿತು ಅಂತಂದರೆ ಪರಮಾತ್ಮನ ಇಚ್ಛಾನುಗುಣವಾಗಿ, ನನ್ನ ಪಾಪ ಪುಣ್ಯದ ಅನುಗುಣವಾಗಿ ಸೂರ್ಯದೇವರು ನನ್ನನ್ನು ಹೀಗೆ ಪ್ರೇರಣೆ ಮಾಡಿದರು. ಅಷ್ಟೇ ಹೊರತು ಸೂರ್ಯದೇವರು ಸ್ವತಂತ್ರವಾಗಿ ನನ್ನ ಕಣ್ಣನ್ನು ಪ್ರೇರೇಪಣೆ ಮಾಡಲಿಲ್ಲ ಅಂತಲೇ ತಿಳಿಯಬೇಕು. ಹಾಗೆ ತಿಳಿದಾಗ ಮಾತ್ರ ಇದನ್ನು ಅನನ್ಯ ಭಕ್ತಿ ಅಂತ ಕರೀತಾರೆ. ಹೊರತು ಈ ಸೂರ್ಯ ಸ್ವತಂತ್ರವಾಗಿ ತಾನೇ ನನ್ನನ್ನು ಪ್ರೇರಣೆ ಮಾಡಿದ, ಸೂರ್ಯನಿಗೆ ಪರಮಾತ್ಮನ ಆಜ್ಞೆಯ ಅವಶ್ಯಕತೆ ಇಲ್ಲ ಅಂತ ಮಾತ್ರ ತಿಳಿಯಬಾರದು. ಹಾಗೆ ತಿಳಿದರೆ ಆ ತಿಳಿದಂತಹ ಅವನು ತಾನು ಉತ್ತಮವಾದಂತಹ ಗತಿಯನ್ನು ಪಡೆಯಲಾರ. ಅದು ಸ್ವಾಭಾವಿಕ, ಅದು ನಿಜವಾದಂತಹ ಉಪಾಸನೆಯೂ ಅಲ್ಲ ಅನ್ನುವ ವಿಷಯವನ್ನು ಅನೇಕ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಹಾಗೇನೆ ಪೂರ್ಣ ಪ್ರೇಷ್ಠ ಪರಸ್ವಾಮಿ ವ್ಯಾಪ್ತ ಕರ್ತೋಪಕಾರಕ ರಕ್ಷತ್ಯೇವ ತದೀಯಂ ಮಾಂ ಕರ್ಮಾರ್ಚ್ಯೋ ಗುರುದೇವಗಃ. ಪರಮಾತ್ಮ ಪೂರ್ಣನಾಗಿದ್ದಾನೆ, ನನಗೆ ಅತ್ಯಂತ ಪ್ರೀತ್ಯಾಸ್ಪದನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ನನ್ನಂತೆ ಅನೇಕ ಜೀವರಿಗೆ ಸ್ವಾಮಿಯಾಗಿದ್ದಾನೆ. ಈ ಪರಮಾತ್ಮನೇ ಗುರುಗಳ ದೇವತೆಗಳ ಅಂತರ್ಯಾಮಿಯಾಗಿದ್ದು ನನ್ನನ್ನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಈ ಶ್ಲೋಕ. ತೇಷಾಂ ಜ್ಞಾನೇ ನಿತ್ಯಯುಕ್ತಃ ಏಕಭಕ್ತಿರಿ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಆದ್ದರಿಂದಾಗಿ ಅರ್ಜುನ, ಈ ನಾಲ್ಕರಲ್ಲಿ ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ, ಈ ನಾಲ್ಕರಲ್ಲೂ ಕೂಡ ಜ್ಞಾನಿಯಾದವನು ನನ್ನಲ್ಲಿ ನಿತ್ಯಯುಕ್ತನಾಗಿದ್ದಾನೆ, ಏಕಭಕ್ತನಾಗಿದ್ದಾನೆ. ಆದ್ದರಿಂದಾಗಿ ಇವನು ನನಗೆ ಪ್ರೀತ್ಯಾಸ್ಪದ ಎನ್ನುವುದಾಗಿ ಪರಮಾತ್ಮ ಈ ಶ್ಲೋಕದ ಭಾವವನ್ನು ತಿಳಿಸಿದ್ದಾನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರ ಪ್ರವಚನಾನಂತರಂ ಈಗ ನಾವೆಲ್ಲರೂ ಕೂಡ 7ನೇ ಅಧ್ಯಾಯದ ಶ್ಲೋಕಪಾರಾಯಣಂ ಸಾವಧಾನವಾಗಿ ಮನೆಯಲ್ಲಿ ಕುಳಿತಿರುವಂತಹ ಎಲ್ಲ ಸದ್ಬಾಂಧವರ ಸದ್ಭಕ್ತರು ಕೂಡ ಸುಲಭವಾಗಿ ಕಲಿಯೋ ಥರ ನಾವೆಲ್ಲರೂ ಕೂಡ ಪಾರಾಯಣವನ್ನು ಮಾಡಿ ಆ ಶ್ರೀಕೃಷ್ಣ ಪರಮಾತ್ಮರ ಕೃಪೆಗೆ ಪಾತ್ರರಾಗೋಣ ಅಂಥೇಳಿ ಈಗ 7ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ. ಶ್ರೀಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ
యతతామపి సిద్ధానాం యతతామపి సిద్ధానాం కశ్చిన్మాం వేత్తి తత్వతః కశ్చిన్మాం వేతి తత్వతః భూమిరాపో నలో వాయుః భూమిరాపో నలో వాయుః ఖం మనో బుద్ధిరేవ చ ఖం మనో బుద్ధిరేవ చ అహంకార ఇతీయం మే అహంకార ఇతీయం మే భిన్నా ప్రకృతిరష్టధా భిన్నా ప్రకృతిరష్టదా అపరేయమితస్త్వన్యాం అపరేయమితస్వన్యాం ప్రకృతిం విద్ధి మే పరాం ప్రకృతిం విద్ధి మే పరాం జీవభూతాం మహాబాహో జీవభూతాం మహాబాహో యయేదం ధార్యతే జగత్ యయేదం ధార్యతే జగత్ ఏతద్యోనీని భూతాని ఏతద్యోనీని భూతాని సర్వాణీత్యుపధారయ సర్వాణీత్యుపధారయ అహం కృత్స్నస్య జగతః అహం కృత్స్నస్య జగతః ప్రభవః ప్రళయస్తథా ప్రభవః ప్రళయస్తథా మత్తః పరతరం నాన్యత్ మత్తః పరతరం నాన్యత్ కించిదస్తి ధనంజయ కించిదస్తి ధనంజయ మయి సర్వమిదం ప్రోతం మయి సర్వమిదం ప్రోతం సూత్రే మణిగణా ఇవ సూత్రే మణిగణా ఇవ రసోహమప్సు కౌంతేయ రసోహమప్సు కౌంతేయ ప్రభాస్మి శశి సూర్యయోః ప్రభాస్మి శశి సూర్యయో ప్రణవః సర్వవేదేషు ప్రణవః సర్వవేదేషు శబ్దః ఖే పౌరుషం ఋషు శబ్దః కే పౌరుషం ఋషు పుణ్యో గంధః పృథివ్యాం చ పుణ్యో గంధః పృథివ్యాం చ తేజశ్చాస్మి విభావసౌ తేజశ్చాస్మి విభావసౌ జీవనం సర్వభూతేషు జీవనం సర్వభూతేషు తపశ్చాస్మి తపస్విషు తపశ్చాస్మి తపస్విషు బీజం మాం సర్వభూతానాం బీజం మాం సర్వభూతానాం విద్ధి పార్థ సనాతనం విద్ధి పార్థ సనాతనం బుద్ధిర్బుద్ధిమతామస్మి బుద్ధిర్బుద్ధిమతామస్మి తేజస్తేజస్వినామహం తేజస్తేజస్వినామహం బలం బలవతాం చాహం బలం బలవతాం చాహం కామరాగ వివర్జితం కామరాగ వివర్జితం ధర్మా విరుద్ధో భూతేషు ధర్మా విరుద్ధో భూతేషు కామోస్మి భరతర్షభా కామోస్మి భరతర్షభా ఏ చైవ సాత్వికా భావాః ఏ చైవ సాత్వికా భావా రాజసాస్తామసాశ్చ ఏ రాజసాస్తామసాశ్చ ఏ మత్త ఏవేతి తాన్ విద్ధి మత్త ఏవేతి తాన్ విద్ధి నత్వహం తేషు తే మయి నత్వహం తేషు తే మయి త్రిభిర్గుణమయైర్భావైః త్రిభిర్గుణమయైర్భావైః ఏభిः సర్వమిదం జగత్ ఏభిः సర్వమిదం జగత్ మోహితం నాభిజానాతి మోహితం నాభిజానాతి మామేభ్యః పరమవ్యయం మామేభ్యః పరమవ్యయం దైవీ హ్యేషా గుణమయీ దైవీ హేషా గుణమయీ మమ మాయా దురత్యయా మమ మాయా దురత్యయా మామేవ ఏ ప్రపద్యంతే మామేవ ఏ ప్రపద్యంతే మాయామేతాం తరంతి తే మాయామేతాం తరంతి తే న మాం దుష్కృతినో మూఢాః నమాం దుష్కృతినో మూఢా ప్రపద్యంతే నరాధమాః ప్రపద్యంతే నరాధమాః మాయయాపహృతజ్ఞానాః మాయయాపహృతజ్ఞానాః ఆసురం భావమాశ్రితాః ఆసురం భావమాశ్రితాః చతుర్విధా భజంతే మాం చతుర్విధా భజంతే మాం జనాః సుకృతినోర్జున జనా సుకృతినోర్జున ఆర్తో జిజ్ఞాసురర్థార్థీ ఆర్తో జిజ్ఞాసురర్థార్థీ
दुःखार्थी ज्ञानी च भरतर्षभा ज्ञानी च भरतर्षभा तेषां ज्ञानी नित्ययुक्तः तेषां ज्ञानी नित्ययुक्तः एकभक्तिर्विशिष्यते एकभक्तिर्विशिष्यते प्रियो हि ज्ञानिनोत्यर्थम् प्रियो हि ज्ञानिनोत्यर्थम् अहं स च मम प्रियः अहं स च मम प्रियः उदाराः सर्व एवैते उदारा सर्व एवैते ज्ञानीत्वात्मैव मे मतम् ज्ञानी त्वात्मैव मे मतम् आस्थितः स हि युक्तात्मा आस्थितः स हि युक्तात्मा मामेवानुत्तमां गतिम् मामेवानुत्तमां गतिम् बहूनां जन्मनामन्ते बहूनां जन्मनामन्ते ज्ञानवान् मां प्रपद्यते ज्ञानवान् मां प्रपद्यते वासुदेवः सर्वमिति वासुदेवः सर्वमिति समहात्मा सुदुर्लभः समहात्मा सुदुर्लभः कामैस्तैस्तैहृतज्ञानाः कामैस्तैस्तैर्हृतज्ञानाः प्रपद्यन्तेऽन्यदेवताः प्रपद्यन्ते न्यदेवताः तं तं नियममास्थाय तं तं नियममास्ताय प्रकृत्या नियता स्वया प्रकृत्या नियता स्वया यो यो यां यां तनुं भक्तः यो यो यां यां तनुं भक्तः श्रद्धयार्चितुमिच्छति श्रद्धया चितुमिच्छति तस्य तस्याचलां श्रद्धां तस्य तस्याचलां श्रद्धां तामेव विदधाम्यहम् तामेव विदधाम्यहम् सतया श्रद्धया युक्तः सतया श्रद्धया युक्तः तस्याराधनमीहते तस्याराधनमीहते लभते च ततः कामान् लभते च ततः कामान् मयैव विहितान् हितान् मयैव विहितान् हितान् अन्तवत्तु फलं तेषाम् अन्तवत्तु फलं तेषां तद्भवत्यल्पमेधसाम् तद्भवत्यल्पमेधसाम् देवान् देवयजो यान्ति देवान् देवयजो यान्ति मद्भक्ता यान्ति मामपि मद्भक्ता यान्ति मामपि अव्यक्तं व्यक्तिमापन्नम् अव्यक्तं व्यक्तिमापन्नं मन्यन्ते मामबुद्धयः मन्यन्ते मामबुद्धयः परं भावमजानन्तो परं भावमजानन्तो ममाव्ययमनुत्तमम् ममाव्ययमनुत्तमम् नाहं प्रकाशः सर्वस्य नाहं प्रकाश सर्वस्य योगमाया समावृतः योगमाया समावृतः मूढोऽयं नाभिजानाति मूढोऽयं नाभिजानाति लोको मामजमव्ययम् लोको मामजमव्ययम् वेदाहं समतीतानि वेदाहं समतीतानि वर्तमानानि चार्जुना वर्तमानानि चार्जुन भविष्यानि च भूतानि भविष्याणि च भूतानि मां तु वेद न कश्चन मां तु वेद न कश्चन इच्छाद्वेषः समुत्थेन इच्छाद्वेषसमुत्थेन द्वन्द्वमोहेन भारत द्वन्द्वमोहेन भारत सर्वभूतानि सम्मोहम् सर्वभूतानि सम्मोहम् सर्गे यान्ति परन्तप सर्गे यान्ति परन्तप येषां त्वन्तगतं पापम् येषां त्वन्तगतं पापम् जनानां पुण्यकर्मणां जनानां पुण्यकर्मणां ते द्वन्द्वमोहनिर्मुक्ताः ते द्वन्द्वमोहनिर्मुक्ताः भजन्ते मां दृढव्रताः भजन्ते मां दृढव्रताः जरामरणमोक्षाय जरामरणमोक्षाय मामाश्रित्य यतन्ति ये मामाश्रित्य यतन्ति ये ते ब्रह्म तद्विदुः कृत्स्नम् ते ब्रह्म
तद्विदुः कृष्णम् अध्यात्मं कर्म चाखिलम् अध्यात्मम् कर्म चाखिलम् साधिभूताधिदैवं मां साधिभूतादिदैवम् माम् साधियज्ञं च ये विदुः साधियज्ञम् च ये विदुः प्रयाणकालेऽपि च मां प्रयाणकालेऽपि च माम् ते विदुर्युक्तचेतसः ते विदुर्युक्तचेतसः इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायाम् योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे ज्ञानविज्ञानयोगो नाम ज्ञानविज्ञानयोगो नाम सप्तमोऽध्यायः सप्तमोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम ಧ್ರುವ ನೀತಿರ್ಮತಿರ್ಮಮ ಪ್ರತಿಯೊಂದು ಶ್ಲೋಕದಲ್ಲಿ ಪ್ರತಿಯೊಂದು ಪಾದದಲ್ಲೂ ಯಾವುದೇ ಒಂದು ಪದ ಅಂದರೆ ನಾವು ಓದಿರುವ ಈ ಶ್ಲೋಕಗಳಲ್ಲಿ ತಪ್ಪುಗಳು ಬಂದಿದ್ದಲ್ಲಿ ಈ ಕ್ಷಮಾ ಪ್ರಾರ್ಥನೆಯಿಂದ ನಾವು ಅದನ್ನು ಪರಿಹರಿಸಿಕೋಬಹುದು ಎಂಬ ಉದ್ದೇಶದಿಂದ ಈ ಕ್ಷಮಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಾವಧಾನವಾಗಿ ಹೇಳಿ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಭಗವದರ್ಪಣಂ ಎಂಬ ಒಂದು ಪದ ಇಲ್ಲಿ ಒಂದು ಮಹತ್ತರವಾದ ಒಂದು ಅರ್ಥವನ್ನು ಹೇಳುತ್ತೆ. ಯಾಕೆಂದರೆ ಆಂಗ್ಲದಲ್ಲಿ ಗಾಡ್ ಈಸ್ ಎವ್ರಿವೇರ್ ಅಂತ ಸಿಂಪಲಾಗಿ ಹೇಳ್ಬಿಡ್ತಾರೆ. ಆದರೆ ಈ ಅಧ್ಯಾಯದಲ್ಲಿ ಆಗ್ಬೋದು 10ನೇ ಅಧ್ಯಾಯ ವಿಭೂತಿ ಯೋಗದಲ್ಲಿ ಪರಮಾತ್ಮ ಪ್ರತಿಯೊಂದು ಈ ಜಗತ್ತಲ್ಲಿ ಪ್ರತಿಯೊಂದು ವಸ್ತು ನಾನೇ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಅಂಥ ಒಂದು ಪರಮಾತ್ಮ ನಮ್ಮ ನಿಮ್ಮೆಲ್ಲರ ಹೃತ್ಪುಂಡರೀಕದಲ್ಲಿ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಜಾಗ, ಪ್ರತಿಯೊಂದು ಯಾವುದು ಇಲ್ಲಿದ್ದಾನೆ ಅಲ್ಲಿಲ್ಲ ಎಂಬ ಒಂದು ಸಂಶಯವೇ ಇಲ್ಲದೆ ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ಸ್ಥಳದಲ್ಲೂ, ಪ್ರತಿಯೊಂದು ಮನದಲ್ಲೂ, ಪ್ರತಿಯೊಂದು ಭಾವನೆಯಲ್ಲೂ ಕೂಡ ಆ ಶ್ರೀಕೃಷ್ಣ ಪರಮಾತ್ಮ ಇದ್ದಾರೆ ಎಂಬ ಒಂದು ಉದ್ದೇಶದಿಂದ ನಾವು ತ್ರಿಕರಣ ಶುದ್ಧ ಅಂದರೆ ಮನಸ ವಾಚ ಕರ್ಮಣ, ಮನಸ್ಸಿಂದ, ಮಾತಿಂದ, ಕೆಲಸಗಳಿಂದ ನಾವು ಸಮರ್ಪಣ ಬುದ್ಧಿ ಇರಬೇಕು. ಯಾಕೆಂದರೆ ದ್ರೌಪದಿ ಕೂಡ ವಸ್ತ್ರಾಪಹರಣ ಸಂದರ್ಭದಲ್ಲಿ ಆ ವಸ್ತ್ರವನ್ನು ಹಿಡ್ಕೊಂಡೇ ಕೃಷ್ಣನ್ನೇ ಬೇಡಿರುವುದರಿಂದ ಶ್ರೀಕೃಷ್ಣ ಪರಮಾತ್ಮ ಬಂದಿಲ್ಲ. ಯಾವಾಗ ಅದನ್ನು ಬಿಟ್ಟು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳಿದ ಕೂಡಲೇ ಶ್ರೀಕೃಷ್ಣ ಪರಮಾತ್ಮ ಬಂದು ಕಾಪಾಡಿದ್ದಾರೆ ಎಂದು ಅಲ್ಲಿ ನಾವು ನೋಡ್ತೇವೆ. ಕಾಯೇನ ವಾಚಾ ಮನಸೈಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಈ ವಿಧವಾದ ಲೋಕಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡಿರುವುದರಿಂದ ನಮಗೆ ನಮ್ಮಲ್ಲಿರುವಂತಹ ಒಂದು ಅಂದರೆ ಪ್ರಾರಬ್ಧ ಸಂಚಿತ ಪಾಪಗಳು ಯಾವಿವೆ ಎಲ್ಲವೂ ಕೂಡ ದೂರವಾಗಿ ನಮ್ಮಲ್ಲಿ ಒಂದು ಆ ಅಂತಃಕರಣ ಶುದ್ಧಿಯಾಗಿ ಇಂಥ ಒಂದು ಭಗವದ್ಗೀತೆ ಓದಬೇಕು ಎಂಬ ಬುದ್ಧಿ ಉಂಟಾಗುತ್ತಂತೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಎಲ್ಲರೂ ಪ್ರಪಂಚದಲ್ಲಿ ನಾವೊಬ್ಬರೇ ಅಲ್ಲ, ಪ್ರತಿಯೊಬ್ಬರೂ ಕೂಡ ಕ್ಷೇಮವಾಗಿ ಸುಖವಾಗಿ ಆನಂದವಾಗಿ ಜೀವಿಸಲಿ ಎಂಬುದೇ ಇದರ ಅರ್ಥ. ಈಗ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀನಿವಾಸನ ಒಂದು ಮಂಗಳಾಶಾಸನದಿಂದ ಇವತ್ತಿನ ಪಾರಾಯಣಕ್ಕೆ ಮಂಗಳವನ್ನು ಹಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಸ್ವಾಮಿರವರಿಗೆ ಭಕ್ತಿ ಶ್ರದ್ಧೆಯಿಂದ ಮಂಗಳವನ್ನು ಹಾಡಿ. ಶ್ರಿಯಃ ಕಾಂತಾಯ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ಕಲ್ಯಾಣ ನಿಧಯೇ
నిధయేర్థినాం శ్రీవేంకటనివాసాయ श्रीवेङ्कटनिवासाय శ్రీనివాసాయ మంగళం श्रीनिवासाय मङ्गलम् శ్రీవేంకటనివాసాయ श्रीवेङ्कटनिवासाय శ్రీనివాసాయ మంగళం श्रीनिवासाय मङ्गलम् శ్రీనివాసాయ మంగళం श्रीनिवासाय मङ्गलम्